12 ಕೋಟಿ SHDP ಫಂಡ್ನಲ್ಲಿ ಇಟಗಿದಿಂದ ಪಾರಿಶ್ವಾಡ ಹೋಗೋ ರೋಡ್ಗೆ ಒಂದು 3 ಕೋಟಿ ಇಟಗಿದಿಂದ, ಮತ್ತು ಈ ಕೊಡಚವಾಡ ಕ್ರಾಸ್ ಅದ, ಕ್ರಾಸ್ದಿಂದ ಬೆಳಕಿ ಮಠ ಅಲ್ಲೇ 3 ಕೋಟಿ ಹಾಕಿದ್ದ. ನಿಮ್ಮ ಪ್ರಕಾರ ಇನ್ನು ಈಗ DK ಶಿವಕುಮಾರ್ ಅವರು ಬಂದು 1.5 ತಿಂಗಳಾಗಿದೆ. ಇದರಲ್ಲಿ ಇನ್ನು 22 ತಿಂಗಳ ಅವಧಿ ಉಳಿದಿದೆ. 22 ತಿಂಗಳಿಂದ ಖಾನಾಪುರ ಮತದಾರರು ಏನು ನಿರೀಕ್ಷೆ ಪಡಬಹುದು ಅಭಿವೃದ್ಧಿಯಿಂದ? ವಿಠ್ಠಲ್ ಹಲಗೇಕರ್ ಅವ್ರ ಬಗ್ಗೆ ಕ್ಷೇತ್ರದಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಸಮಿತಿ ಒಳಗಿದ್ರು, ಸಮಿತಿಯಿಂದ ಬಿಜೆಪಿಗೆ ಬಂದರು, ಮುಂದೆ ಕಾಂಗ್ರೆಸ್ಗೆ ಹೋಗ್ಬಹುದಾ ಅಂತ. ಈಗ ನಮ್ಮ ಪರಿಸ್ಥಿತಿ ಹೆಂಗದ, ನಮ್ಮ ಮಂದಿ ಸಲುವಾಗಿ ನಾವು ನಮಸ್ಕಾರ ಎಲ್ಲಾರಿಗೆ ನಮಸ್ಕಾರ ಮಾಡ್ತೀವಿ. ಅದ ಕಾರಣ ಅವರು ಮಂದಿ ಅಪೋಸಿಟ್ ಮಂದಿ, ನಮ್ಮ ಪಕ್ಷ ಮಂದಿ ಅವ್ರು ಸಮೀಪ ಅದಾರ ಅಂತ ಹೇಳಿದ್ರೆ ಸಮೀಪ ಇರಬೇಕು. ಯಾಕಂದ್ರೆ ಯಾರು ಸರ್ಕಾರ ಇರ್ತಾರ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಮ್ದು ಕೆಲಸ ಆಗ್ತಾರ, ಇಲ್ಲ ಅಂದ್ರ ಕೆಲಸ ಆಗಂಗಿಲ್ಲ. ವಿಠ್ಠಲ್ ಹಲಗೇಕರ್ ಅವರು ಮಂದಿಗೋಸ್ಕರ ಕಾಲ್ ಬೀಳ್ತಾರೆ, ಅಂದ್ರೆ ಮಂದಿ ಕೆಲ್ಸಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕಾಲು ಬಿದ್ದು ಕೆಲಸ ತಗೊಂಡ್ಬರ್ತಾರೆ. ಆದ್ರೆ ಇವರು ಪಕ್ಷ ಬಿಡಂಗಿಲ್ಲ. ಆದ್ರೆ ವಿಠ್ಠಲ್ ಹಲಗೇಕರ್ ಎಲ್ಲಿ ಇರ್ತಾರೆ ಅಲ್ಲಿ ಅವ್ರಿಗೆ ಗೆಲುವು ಶಾಶ್ವತ. ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಸ್ಥಳೀಯ ಸಂಸ್ಥೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನಾಗಿರ್ಲಿ, ಇದು ಗ್ರಾಮೀಣ ಭಾಗದಲ್ಲಿ ಮತ್ತು ಸಿಟಿ ಭಾಗದಲ್ಲಿ ಬರ್ತಾ ಇರುವಂತಹ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳನ್ನಾಗಿರ್ಲಿ, ಮತ್ತೆ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಪೂರ್ವಕಗಳನ್ನಾಗಿರ್ಲಿ, ಮತ್ತು 2028-29 ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಗ್ರೌಂಡ್ ರಿಯಾಲಿಟಿ ವರ್ಕಿಗೆ ನಾವು ಹೋಗ್ತಾ ಇದೀವಿ ಮತ್ತು ಸ್ಥಳೀಯರ ವಿಚಾರಧಾರೆಗಳನ್ನು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಜನ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಹೋಗ್ತಾ ಇದೀವಿ. ಜನರ ವಿಚಾರಧಾರೆಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ನಮ್ಮ ತಂಡದಿಂದ ನಡೀತಾ ಇದೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಕಿತ್ತೂರಿನ ನಾಡಿನಲ್ಲಿ ಬೆಳಗಾವಿ ಅಖಂಡ ಜಿಲ್ಲೆಯ, ಬೆಳಗಾವಿ ಜಿಲ್ಲೆಯ, ಉತ್ತರ ಕರ್ನಾಟಕ ಜಿಲ್ಲೆಯ ಮತ್ತು ಕೆನರಾ ಲೋಕಸಭಾ ಕ್ಷೇತ್ರದ ಖಾನಾಪುರ ತಾಲೂಕಿನ ಖಾನಾಪುರ ಪಟ್ಟಣ ಮತ್ತು ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ಇಲ್ಲಿ ಕಾಮನ್ ಮ್ಯಾನ್ ಆಗಿ, ಸ್ಕೂಲಿನ ಟೀಚರ್ ಆಗಿ, ಒಂದು ಸ್ಕೂಲ್ ಮುಕ್ತಾಯವಾದಂತ ಸಂದರ್ಭದಲ್ಲಿ ಅಲ್ಲಿಯ ಒಂದು ಟ್ಯೂಷನ್ ಟೀಚರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಈಗ ಶಾಸಕರಾಗಿ ಖಾನಾಪುರಿನ ಸಾಮಾನ್ಯ ವ್ಯಕ್ತಿಯಲ್ಲಿ ಸಾಮಾನ್ಯನಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಮಾನ್ಯ ಶ್ರೀ ವಿಠ್ಠಲ್ ಹಲಗೇಕರ್ ಅವರು ನಮ್ಮ ಜೊತೆ ಇದ್ದಾರೆ. DK ಶಿವಕುಮಾರ್ ಅವರ ನೂತನ ಕ್ಯಾಬಿನೆಟ್ ದರ್ಜೆಗಳನ್ನಾಗಿರ್ಲಿ, ಸಿದ್ದರಾಮಯ್ಯ ಅವರ ಮಾಜಿ ಕ್ಯಾಬಿನೆಟ್ ದರ್ಜೆಗಳನ್ನಾಗಿರ್ಲಿ, ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿರತಕ್ಕಂಥ ಸಂದರ್ಭದಲ್ಲಿ ಖಾನಾಪುರಕ್ಕೆ ವಿಶೇಷವಾಗಿ ಯಾವೆಲ್ಲ ಅಭಿವೃದ್ಧಿ ಬರೋದರಲ್ಲಿ ಯಶಸ್ಸನ್ನು ಕಂಡಿದೆ ಮತ್ತು DK ಶಿವಕುಮಾರ್ ಇಂದ ವಿಠ್ಠಲ್ ಹಲಗೇಕರ್ ಅವರು ಏನು ನಿರೀಕ್ಷೆ ಪಡಬಹುದು, ಬೆಂಗಳೂರಿನ ಪ್ರಯಾಣ ಇದ್ದಂತ ಸಂದರ್ಭದಲ್ಲಿ ವಿಧಾನಸೌಧೆಯ ಕೆಲಸ ಕಾರ್ಯದಲ್ಲಿ ಹೋಗುವುದು ಮಾತ್ರ, ಕೆಲಸ ಮುಗಿದ್ರೆ ಮರಳಿ ಕ್ಷೇತ್ರಕ್ಕೆ ಬರುವುದೇ ನನ್ನ ವೃತ್ತಿ ಧರ್ಮ. ನಾನು ಈಗಾದ್ರೂ ಕೂಡ ಮುಂಜಾನೆ ಎದ್ದ ತಕ್ಷಣ ನನ್ನ ಹೊಲ ಮನೆಯಲ್ಲಿ ಕೆಲಸ ಮಾಡ್ತೇನೆ. ನಂತರ ನನ್ನ ಬಟ್ಟೆಯನ್ನು ಹಾಕೊಂಡು, ಕಾಮನ್ ಬಟ್ಟೆ, ಖಾದಿ ಬಟ್ಟೆ ಅಲ್ಲ, VIP ಬಟ್ಟೆ ಅಲ್ಲ, ಸಾದಾ ಸೀದಾ ವ್ಯಕ್ತಿಯ ಬಟ್ಟೆ ಹಾಕೊಂಡು ನಾನು ನನ್ನ ಆಫೀಸಿಗೆ ಬರ್ತೇನೆ. ಜನಸಾಮಾನ್ಯರು ಬಂದಿರತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ನಾನು ಎಲ್ಲೇ ಇದ್ದೇನೆ ಅಲ್ಲೇ ಹೇಳ್ತೇನೆ, ಇಲ್ಲೇ ಇದ್ದೇನೆ ಅಂತ ಹೇಳಿ ನನಗೆ ಸುಳ್ಳು ಆಗೋದಿಲ್ಲ. ನಾನು ಗಣಿತ ಟೀಚರ್ನ ಆಗಿದ್ದೇನೆ. ಯಾವುದೋ ಕೆಲಸ ಮಾಡಿದ್ರು ಗಣಿತನ ರೀತಿಯಿಂದ ಲೆಕ್ಕಾಚಾರ ಹಾಕಿ ಖಾನಾಪುರ ಕ್ಷೇತ್ರದ ಅಭಿವೃದ್ಧಿ ಮಾಡುವುದೇ ನನ್ನ ಉದ್ದೇಶ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಹಾದಿಯಲ್ಲಿ ಯಡಿಯೂರಪ್ಪನವರ ಸಹಕಾರದಿಂದ, ವಿಜೇಂದ್ರ ಅವರ ಬೆಂಬಲದಿಂದ, ಆರ್ ಅಶೋಕ್ ಅವರ ಸಪೋರ್ಟ್ ನಿಂದ
ಮತ್ತು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮುಂದೆ ವರೆದಿರ್ತಕ್ಕಂಥ ಮಾನ್ಯ ಶ್ರೀ ವಿಠಲ್ ಹಲಗೇಕರ್ ನಮ್ ಜೊತೆ ಇದ್ದಾರೆ. ಈ 3 ವರ್ಷ ಅವಧಿಯಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ, ಮುಂದೆ ರಾಜಕಾರಣದ ಅವಧಿ ಉಳಿದಿರ್ತಕ್ಕಂಥ 2022 ಇನ್ನು 22 ತಿಂಗಳು 2028ಕ್ಕೆ ಬರ್ತಂತ ವಿಧಾನಸಭೆ ಚುನಾವಣೆಗೆ ಇವರ ಅಭಿವೃದ್ಧಿ ಇವ್ರಿಗೆ ಯಾವ ರೀತಿಯಿಂದ ಬೆಂಬಲ ಕೊಡಬಹುದು ಅಂತ ಅವರಿಂದ ತಿಳಿದುಕೊಂಡ ಬನ್ನಿ ವೀಕ್ಷಕರ, ನಮ್ ಜೊತೆ ವಿಠಲ್ ಹಲಗೇಕರ್ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ ವಿಠಲ್ ಹಲಗೇಕರ್ ಅವರೇ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಹಾ, ಆರಾಮ್. ನನ್ನ ಮೊದಲನೇ ಪ್ರಶ್ನೆ, ನೀವು ಖಾನಾಪುರ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಕಿತ್ತೂರಿನ ಚೆನ್ನಮ್ಮನ ನಾಡಿನಲ್ಲಿ ತಾವು ಶಾಸಕರಾಗಿರಿ. ಮೊದಲನೇ ಪ್ರಶ್ನೆ ಏನಂತ ಹೇಳಿದ್ರೆ, ತಾವು ಇಷ್ಟು ಸಿಂಪಲ್ ಹೇಗೆ? ನಮಸ್ಕಾರ. ನಮಸ್ತೆ. ನಾನು ಶ್ರೀ ವಿಠಲ್ ಸೋಮಣ್ಣ ಹಲಗೇಕರ್, ಖಾನಾಪುರ ಮತ ಕ್ಷೇತ್ರದ ಶಾಸಕರು. ಪೈಲಾ ನಾವು ನಿವೃತ್ತ ಮುಖ್ಯಾಧ್ಯಾಪಕರು, ಶಿಕ್ಷಕರು. 37 ವರ್ಷ ಹೈಸ್ಕೂಲ್ನಲ್ಲಿ ವ್ಯವಸ್ಥಿತ ಕೆಲಸ ಮಾಡಿ ನಾವು ನಿವೃತ್ತ ಆಗಿ 2 ತಿಂಗಳಿನಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ 92,000 ಓಟ್ನ ತಗೋಣ ನಾವು ಇಲ್ಲೇ ಶಾಸಕ ಆಗಿದ್ವಿ. ನಮ್ಮ ಪರಿಸ್ಥಿತಿ ಹೆಂಗೆ ನೋಡಿದ್ರೆ, ನಾವು ಒಂದು ಸಿಂಪಲ್ ಮ್ಯಾನ್ ಅಂದ್ರೆ, ನಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ನಮಗೆ ಶಿಕ್ಷಣ ಕೊಟ್ಟಿದ್ರು. ಆ ವ್ಯವಸ್ಥೆನಲ್ಲಿ ನಾವು ಏನು ಹುಟ್ಟು ಬಂದ ಏನು ಜೀವನ 30 ಹಳೆಯ ಒಂದು ಬರ್ತ್ ಟೈಮ್ನಲ್ಲಿ, ಒಂದು ಎಜುಕೇಶನ್ ಟೈಮ್ನಲ್ಲಿ, ಮತ್ತು ಈ ಟೀಚರ್ಸ್ ಟೈಮ್ನಲ್ಲಿ ಹೆಂಗೆ ಇತ್ತು ಆ ಪ್ರಕಾರ ನಾವು ಈಗ ಇದೆ. ಇದು ಬರ್ತ್ ಇಂದ ತಾವು ಹೇಗೆ ಬಂದಿರಿ ಹಾಗೆ ಮುಂದೆ ವರಿತಾ ಇದ್ರಿ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ತಾವು ಸೂರ್ಯೋದಯದಿಂದ ತಗೊಂಡು ಸೂರ್ಯ ಅಸ್ತರವರೆಗೆ, ಅಂದ್ರೆ ಸೂರ್ಯ ಹುಟ್ಟೋದಿಂದ ತಗೊಂಡು ಸೂರ್ಯ ಮುಳುಗುವವರೆಗೆ ನಿಮ್ಮ ದಿನ ಹೇಗಿರುತ್ತೆ ಸರ್? ಈಗ ನಾವು ಶಿಕ್ಷಕ ಕೆಲಸ ಮಾಡಿದ ಮೇಲೆ ಆ ಟೈಮ್ನಲ್ಲಿ ಒಂದು ಟೈಮ್ ಟೇಬಲ್ ಇತ್ತು, ಒಂದು 10ರಿಂದ 5 ತನಕ. ಈಗ ಸಮಾಜ ಸೇವಾ ಅಂದ್ರೆ ರಾಜಕಾರಣ, ಸಮಾಜ ಸೇವಾ ಯಾವಾಗ ನಾವು ಈಗ ಆರಿಸಿ ಬಂದ ಮೇಲೆ ನಾವು ಮಾಡ್ತೇವೆ, ಅದು ಮನ್ಯಾಗ ಏನು ಟೈಮ್ ಫಿಕ್ಸ್ ಅದ. ನಾವು 5:30 ಹೇಳ್ತೇವೆ, ಮತ್ತು ಮನ್ಯಾಗ 6 ಗಂಟೆದಿಂದ ಮಂದಿ ಭೇಟಿ ಮಾಡಕ್ಕೆ ಬರ್ತಾರೆ. ಅವ್ರಿಗೆ ಈಸಿಲಿ ಭೇಟಿ ಮಾಡಿ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಆ ಪ್ರಕಾರ ಅವ್ರಿಗೆ ಭೇಟಿ ಮಾಡ್ತೇವೆ. ಮತ್ತು ಆಗಿದ್ಮೇಲೆ ನಾವು ಈ ಕಡೆ ನಮ್ಮ ಹೊಲ ಅದ ಸಮೀಪ, ಅಲ್ಲೇ ಸ್ವಲ್ಪ ಹೋಗಿ ಒಂದು 2 ತಾಸು ಅಲ್ಲೇ ಕೆಲಸ ನೋಡಿ, ಅದು ಏನ ವ್ಯಾಯಾಮ ಅಂತ ಹೇಳ್ತಾರೆ ಆ ಪ್ರಕಾರ ವಾಕಿಂಗ್ ಅಡ್ಡಾಡ್ತೇವೆ ಅಲ್ಲಿ. ಈಗಾದ್ರೂ ಕೆಲಸ ಮಾಡ್ತೀರಿ? ಎಷ್ಟು ಎಕರೆ ಹೊಲ ಇದೆ? ಈಗ 18 ಎಕರೆ ಹೊಲ ಈಗ ಇದೆ. ಸರಿ, ನಿಮ್ಮ ತಂದೆಯವರು, ನಿಮ್ಮ ತಾಯಿಯವರು ನಿಮಗೆ ಬಹಳಷ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ, ನಿಮ್ಮನ್ನ ಸಾಕಿದ್ದಾರೆ. ಆದ್ರೆ ಈಗ ನೀವು MLA, ತಂದೆ ತಾಯಿ ಇದಾರ ಸರ್? ಇಲ್ಲ, ಇಬ್ರು ಇಲ್ಲ. ನೀವು 3 ಜನ ಅಣ್ಣತಮ್ಮರು, ಅವರು ಕೂಡ ಈಗೂ ಕೂಡ ಕೆಲಸ ಮಾಡ್ತಾರೆ. ಆಮೇಲೆ ಒಂದು ವಿಷಯ, ನಿಮ್ಮ ವೈಫ್ ಅಂಗನವಾಡಿ ಟೀಚರ್, ಈಗೂ ಕೂಡ ಕೆಲಸ ಮಾಡ್ತಾ ಇದಾರೆ. ಯಾಕೆ ಸರ್ ನೀವು ಹೇಳಿಲ್ಲ ನನಗೆ MLA ಆಗಿದ್ದೇನೆ ನೀವು ಬಿಡು ಅಂತ ಹೇಳಿ? ಅದ ಈ ನಮ್ಮ ಲೈಫ್ ಏನ ನಡೀತಾರಲ್ಲ, ಹುಟ್ಟದಿಂದ ಡೆತ್ ತನಕ. ಈಗ ನಾವು ಮಧ್ಯಂತರಿ ಅದ, ನಾವು ಈಗ ಮಧ್ಯಂತರಿ MLA ಅದ. ಹೌದು. ಪೈಲಾ ಏನ್ MLA ಇಲ್ಲ, ಮುಂದೆ ಏನಾಗ್ತಾರ ಗೊತ್ತಿಲ್ಲ. ಅದ ಏನ ಈ ಲೈಫ್ ಪ್ರೊಸೆಸ್ ಅದಲ್ಲ, ಆ ಪ್ರೊಸೆಸ್ ನಲ್ಲಿ ಏನೂ ತೊಂದರೆ ಆಗಬಾರದು ಆ ಪ್ರಕಾರ ನಾವು ಅಂದ್ರೆ ನಿಮ್ಮ ವಿಚಾರ ಏನಂತ ಹೇಳಿದ್ರೆ, MLA ಆಗಿರ್ತಕ್ಕಂಥದ್ದು 3 ದಿವಸದ ಸಂತೆ. ಅದ
ನಮಗೆ ಜೀವನಕ್ಕೆ ಆಧಾರವಾಗಿದ್ದಿರ್ತಕ್ಕಂಥ ಮೂಲ ಕಸಬು ಅದನ್ನು ನಾವು ಬಿಡಬಾರ್ದು ಅನ್ನೋದು ಆ ನಿಮ್ಮ ಪ್ರಕಾರ ನಾವು ಉದ್ದೇಶ. ಎಸ್ ಸರ್. ಮ್ಯಾರೇಜ್ ಯಾವಾಗ ಆಯ್ತು ಸರ್? ಯಾವ ಇಸ್ವಿಯಲ್ಲಿ ಮ್ಯಾರೇಜ್ ಆಯ್ತು? ಎಷ್ಟು ವರ್ಷ ಆಯ್ತು ಇಲ್ಲಿವರೆಗೆ? 91 ಇಸ್ವಿನಲ್ಲಿ ನಮ್ ಮ್ಯಾರೇಜ್. ನಿಮ್ ಮ್ಯಾರೇಜ್ ಆಯ್ತು. ಈಗ 37 ಇಯರ್ಸ್ ಮ್ಯಾರೇಜ್ ಆಗಿ. ಮಕ್ಕಳು ಸರ್? ಮಕ್ಕಳಿಲ್ಲ. ಇಲ್ಲ. ಎಸ್, ಓಕೆ. ಇದೇ ನಿಮ್ ಪ್ರಪಂಚ, ಸಂಸ್ಥೆನೆ, ಸಮಾಜ ಸಂಸ್ಥಾ ಸಮಾಜ ಅದನ್ನೇ. ಎಸ್. ನೀವು ಮೊದಲಿಗೆ ಎಲೆಕ್ಷನ್ ಬಂದಿದ್ದು 2013 ಫಸ್ಟ್ ಸಮಿತಿಯಿಂದ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರಿ. ಅವಾಗ 2,000-3,000 4,000 ಮತವನ್ನು ಪಡೆದುಕೊಂಡ್ರಿ. 18ರಲ್ಲಿ ನಿಮಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ರು. ಅವಾಗ ತಾವು ಕಡಿಮೆ ಬರೀ 5,000-6,000 ಮತಗಳಿಂದ ತಾವು ಪರಾಜಿತ ಆದ್ರಿ, ಅಂದ್ರೆ ಡಿಫೀಟ್ ಆದ್ರಿ. ನಂತರ 2023ರಲ್ಲಿ ತಾವು 50,000 ಮತಕ್ಕಿಂತ ಹೆಚ್ಚಿನ ಲೀಡಿನಿಂದ ತಾವು ಆಯ್ಕೆ ಆದ್ರಿ. 55,000. ಎಸ್. ಹೇಗೆ ಸಾಧ್ಯ ಸರ್ ಇದು? ಹೇಗಾಯ್ತು? ನಾ ಯಾವಾಗ ಟೀಚರ್ ಅಪಾಯಿಂಟ್ಮೆಂಟ್ ಆಗಿದ್ದು ಗರ್ಲಗುಂಜಿ ನಮ್ ಊರ್ ಸಮೀಪ, ಅಲ್ಲೇ ವ್ಯವಸ್ಥಿತ ಟೀಚಿಂಗ್ ಮಾಡಿ ಡ್ಯೂಟಿ ಮಾಡಿ ಮನಿ ಬಂದ ಮೇಲೆ ಒಂದು ನಮ್ ಸಣ್ಣ ಊರಾಗ ಏನ್ ಮಾಡ್ದೇಬಹುದು ಅದ ಮಾಡಾಕ ಏನ ಸಂಘಟನೆ ಮಾಡ್ಬೇಕು ಆ ಪ್ರಕಾರ ಒಂದು ಗ್ರೂಪ್ ಮಾಡಿದ್ ನಾವು. ಆ ಗ್ರೂಪ್ ದಿಂದ ಒಂದು ಅಲ್ಲೇ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ವಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ 93ನಲ್ಲಿ. ನಮ್ಗೆ 6 ವರ್ಷ ಸಿಕ್ಕಿದ್. ಎಷ್ಟು ಫಂಡ್ ಬರ್ತಾರ ಆ ಫಂಡ್ ನಲ್ಲಿ ಎಷ್ಟು ಚಲೋ ಕೆಲಸ ಮಾಡ್ಬೇಕು. ಸರ್ಕಾರ ಒನ್ ಟೈಮ್ ನಲ್ಲಿ ಒಂದು ದೊಡ್ಡ ಫಂಡ್ ಕೊಡಂಗಿಲ್ಲ. ಆ ಎಷ್ಟು ಫಂಡ್ ಬರ್ತಾರ ಆ ಯುಟಿಲೈಸ್ ಎಲ್ಲೇ ಮಾಡಬಹುದು ಆ ಪ್ರಕಾರ ನಾವು ಪ್ಲಾನ್ ಮಾಡಿ ಅಲ್ಲೇ ವ್ಯವಸ್ಥಿತ ನಾವು ಡೆವಲಪ್ಮೆಂಟ್ ಮಾಡಕ್ ಪ್ಲಾನ್ ಅಲ್ಲೇ ಕೆಲಸ ಮಾಡಿದ್ವಿ. ಈ ಟೀಚರ್ಸ್ ಇದ್ದ ಮೇಲೆ ನಾವು ಯಾಕಂದ್ರೆ ಅದ ಸಂಸ್ಥಾ ಟೀಚರ್ ನಾವು ಇದ ಮೇಲೆ ಏನು ನಮ್ಗೆ ಏನ್ ಪ್ರಾಬ್ಲಮ್ ಬರ್ಲಿಲ್ಲ ಗೌರ್ಮೆಂಟ್ದಿಂದ. ಅದ ಕಾರಣ 6 ವರ್ಷ ನಾವು ಟೀಚರ್ಸ್ ಕೆಲಸ ಮಾಡಿ ಗ್ರಾಮ ಪಂಚಾಯತ್ ಆರಿಸ್ ಬಂದು ನೆಕ್ಸ್ಟ್ ಆ ಪೀರಿಯಡ್ ನಲ್ಲಿ ನಾವು ಒಂದು ಸಂಸ್ಥೆ ಮಾಡಿದ್ವಿ. 2 ರೂಪಾಯಿ ಕಲೆಕ್ಷನ್ ಸ್ಕೂಲ್ನಲ್ಲಿ ಮಾಡಿ ಅದ ಫಂಡ್ ಮಾಡಿ ಆ ಫಂಡ್ದಿಂದ ಏನ್ ಬೋನಸ್ ಡಿವಿಡೆಂಡ್ ಸಿಗ್ತಾರಲ್ಲ ಆ ಡಿವಿಡೆಂಡ್ ದಿಂದ ಒಂದು ಶೇರ್ಸ್ ಕಲೆಕ್ಷನ್ ಮಾಡಿ 200 ಮೆಂಬರ್ಸ್ ಮತ್ತು 30,000 ಭಾಂಡವಲ್ ನಲ್ಲಿ ಒಂದು ಶ್ರೀ ಮಹಾಲಕ್ಷ್ಮಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಮಾಡಿದ್ವಿ 95ನಲ್ಲಿ. ಆ ಸಂಸ್ಥೆ ಈಗ 500 ಕೋಟಿ ತನಕ ವ್ಯವಸ್ಥಿತ ರೀಚ್ ಆಗಿದೆ. ವ್ಯವಸ್ಥಿತ ನಡೀತಾರೆ. ಈಗ 31 ವರ್ಷ ಆತ. ಈಗ 1 ವರ್ಷದಲ್ಲಿ 31 ವರ್ಷ ಆತ. 31 ಇಯರ್ದಲ್ಲಿ 500 crores ತನಕ ಬಂದಿದ ವ್ಯವಹಾರದಲ್ಲಿ ರೀಚ್ ಆಗಿದೆ. ಆ ಸಂಸ್ಥೆ ಮದರ್ ಸಂಸ್ಥೆ ಅಂತ. ಆ ಸಂಸ್ಥೆದಿಂದ ಬೇರೆ ಬೇರೆ ಸಂಸ್ಥೆ ನಾವು ರಿಜಿಸ್ಟರ್ ಮಾಡಿದ್ವಿ. ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಮಾಡಿದ್ದೆ PKPS. ಮತ್ತು ಒಂದು ಇದು ಎಜುಕೇಶನ್ ಸೊಸೈಟಿ ಮಾಡಿದ್ವಿ ನಾವು. ಮತ್ತು ಹೌಸಿಂಗ್ ಸೊಸೈಟಿ ಮಾಡಿದ್ವಿ. ಆ ಪ್ರಕಾರ ಬೇರೆ ಬೇರೆ ಸಂಸ್ಥೆ ಮಾಡಿ ಕ್ರೆಡಿಟ್ ಸಂಸ್ಥೆ ಮಾಡಿದ್ವಿ. ಅದ ನಮ್ ತಾಲೂಕಿನಲ್ಲಿ ಒಂದು ಬೆಸ್ಟ್ ಯೂನಿಟ್ ಅಂತ ಕೋಆಪರೇಟಿವ್ ನಲ್ಲಿ ನಾವು ಮಹಾಲಕ್ಷ್ಮಿ ಗ್ರೂಪ್ ಅಂತ. ಆ ಸಂಸ್ಥೆ ಅಟ್ಯಾಚ್ಮೆಂಟ್ 100 ಅಕೌಂಟ್ಸ್ ಅದ. ಸಣ್ಣ ಅಕೌಂಟ್ಸ್ ಸಣ್ಣ ಒಂದು 100 ರೂಪಾಯಿ 200 ರೂಪಾಯಿದ ತುಂಬ್ತಾರ. ಆ ಪ್ರಕಾರ ಮಂದಿ ಅಟ್ಯಾಚ್ಮೆಂಟ್ ಅದ. ಮತ್ತು ಅದ ಆಗಿದ್ಮೇಲೆ ವಿಠಲ್ ಹಲಗೇಕರ್ ಅಂದ್ರೆ ಯಾರು ಅಂತ ಸ್ವಲ್ಪ ಪರಿಚಯ ಆಯ್ತ. ಮತ್ತು ನಮ್ಮ ಪಾರ್ಟಿದಿಂದ ನಮ್ಗೆ ಅನಂತ್ ಕುಮಾರ್ ಹೆಗಡೆ MP ಇತ್ತು. ಅವರು ಸಪೋರ್ಟ್ದಿಂದ ನಮಗೆ 18ನಲ್ಲಿ BJP ಟಿಕೆಟ್ ಕೊಟ್ಟಿದ್ದು.
ಆ ಸೆಕೆಂಡ್ ಹಾ ಸೆಕೆಂಡ್ ಟರ್ಮ್, ಹಾ ಸೆಕೆಂಡ್ ಫಸ್ಟ್ ಟರ್ಮ್ ಇಸ್ ಇಂಡಿಪೆಂಡೆಂಟ್, ಸೆಕೆಂಡ್ ಟರ್ಮ್ ಇಸ್ ಬಿಜೆಪಿ. ಬಿಜೆಪಿ. ನಮ್ಮ ಪಾರ್ಟಿ ಸಂಘಟನೆಯಲ್ಲಿ ಸ್ವಲ್ಪ ಗೊಂದಲ. ಇವರು ಹೊಸಬರಿಗೆ ಕೊಟ್ಟಿದ್ದು ಸ್ವಲ್ಪ ನಾರಾಜಿ ಆಗಿ ಒಂದು 5,000 ಓಟ್ದಿಂದ ನಮ್ದು ಡಿಫೀಟ್ ಆಯ್ತು. ಡಿಫೀಟ್. ನೆಕ್ಸ್ಟ್ ನಾವು ಆಕ್ಚುಲಿ ಆ ಪೀರಿಯಡ್ ನಲ್ಲಿ ನಮ್ಗೆ ತೊಂದರೆ ಆಯ್ತು. ಡೆಪ್ಯೂಟೆಡ್ ಆಗಿದ ಮೇಲೆ 4 ತಿಂಗಳಿನಲ್ಲಿ ನಮ್ಗೆ ಒಂದು ಕಿಡ್ನಿ ಹೆಲ್ತ್ ಇಶ್ಯೂ. ಬಂತ. ಒಂದು 2 ವರ್ಷ ನಾವು ಅದು ಇದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಾಕ ನಾವು ಪುನಃ ಹೋಗಿ ಅದ ಸರಿಯಾಗಿ ಮತ್ತೆ ಮತ್ತೆ 2 ವರ್ಷ ಪುರಾ ನಮ್ಮ ಎಷ್ಟು ಊರ್ ಅದಾರಲ್ಲ, ವಿಲೇಜ್ ಸಣ್ಣ ಊರ್ ಅದ. ಒಂದ್ ಸಣ್ಣ ಊರ್ ಅಂದ್ರ 20 ಫ್ಯಾಮಿಲೀಸ್, 40 ಫ್ಯಾಮಿಲೀಸ್. ಒಂದು ಊರ್ ಹೆಂಗ ಒಂದು ಊರ್ ಅದಾರ ಅಲ್ಲಿ 39 ಓಟ್ ಅದ. ಆ ಪ್ರಕಾರ ಊರ್ ಓನ್ಲಿ 39. 39 ಅದ ಬೂತ್ ಅದಾರಲ್ಲಿ. ಆ ಪ್ರಕಾರ ಊರ್ ಅದಾರ 300ಕ್ಕಿಂತ ದೊಡ್ಡ ಅದ. ಆ ಕ್ಷೇತ್ರ ದೊಡ್ಡದ. ಆ ಎಲ್ಲಾ ಅಡ್ಡಾಡಿದ್ವಿ ನಾವು ಪುರಾ ಫಾರೆಸ್ಟ್ ನಲ್ಲಿ. ಅದ ಅಡ್ಡಾಡಿ ಏನೇನು ವಿಷಯ ಅದ ನಾವು ನೀವು ಹೆಂಗ ಅದಾರಲ್ಲ ಆ ಫ್ಯಾಮಿಲಿನಲ್ಲಿ ನಾವು ಅದ ಎಲ್ಲಾರ್ಗೆ ಗೊತ್ತಾಗಿದ ಮೇಲೆ ನಮ್ಮ ಮನುಷ್ಯ ಅಂತ ಎಲ್ಲಾ ವೋಟರ್ಸ್ ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ಇದು 55,000 ಈಗ ಎಲೆಕ್ಷನ್ ನಲ್ಲಿ ಆರಿಸಿ ಬಂದಿದ್ದು. ನಾವು ಏನ್ ಪಾರ್ಟಿದಿಂದ ನಾವು ಆರಿಸಿ ಬಂದಿದ್ದು ಬಿಜೆಪಿ ಪಾರ್ಟಿಯಿಂದ. ಇದಕ್ಕಿಂತ ಹೆಚ್ಚು ಇದು ನಮ್ ಏನ ಎಲ್ಲಾ ಪಾರ್ಟಿ ಅಪೋಸಿಷನ್ ಹೋತ ಇದು ಇಲ್ಲಿ ನಮ್ ಮನುಷ್ಯ ಅದಾರ ಅಂತ ಎಲ್ಲಾ ಅಂದ್ರೆ ಪಕ್ಷಾತೀತವಾಗಿ ನಿಮ್ಮನ್ನ ಬೆಂಬಲಿಸಿದ್ರು, ಕೊಟ್ಟಿದ್ದ ಮಂದಿ. ಅವ್ರ ಅಪೇಕ್ಷೆ ಬಹಳ ಅದಾರ. ಯಾಕಂದ್ರ ಇದು ಗೋವಾ ಬಾರ್ಡರ್ ತಾಲೂಕ, ಮಳಿ ಹೆಚ್ಚು ಬರ್ತಾರ. ಮತ್ತ ಮಳಿ ಹೋಗಿದ ಮೇಲೆ ನೀರ್ ಇಲ್ಲಿ ಸಿಗಂಗಿಲ್ಲ. ಹೌದು, ಗೋವಾ ಬಾರ್ಡರ್ ಮತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಡಿಸ್ಪ್ಯೂಟ್ ಅದಾರ. ಕಡೆ ಒಂದು 4 ಜಡ್ಪಿ ಮರಾಠಿ ಭಾಗ ಅದ, 2 ಜಡ್ಪಿ ಕನ್ನಡ ಭಾಗ ಅದ, 300ಕ್ಕಿಂತ ಹೆಚ್ಚು ಮರಾಠಿ ಸ್ಕೂಲ್ ಅದ, 100ಕ್ಕಿಂತ ಹೆಚ್ಚು ಕನ್ನಡ ಸ್ಕೂಲ್ ಅದ. ಎಲ್ಲಾ ಸಮಸ್ಯೆ ಅಂದ್ರ ಮತ್ತ ಫಾರೆಸ್ಟ್ ಏರಿಯಾ ಬಹಳ ಅದ. ಭೀಮ್ಗಢ ಅಭಯಾರಣ್ಯ ಇದ್ದ ಮೇಲೆ ಇಲ್ಲೇ ಒಳಗ ಏನು ಊರ್ ಅದಾರಲ್ಲ ಅವ್ರಿಗೆ ಏನು ಫೆಸಿಲಿಟಿ ಇಲ್ಲ. ಅದ ಎಲ್ಲಾ ಸಮಸ್ಯೆ ಅದ. ಮತ್ತ ಏನು ನಾವು ಏನು ಬೇರೆ ಪ್ಲಾನ್ ಮಾಡಿ ಅದ ಡೆವಲಪ್ಮೆಂಟ್ ಮಾಡಬಹುದು. ಆ ಪ್ರಕಾರ ನಾವು ಪ್ಲಾನ್ ಮಾಡಿ ನಮ್ಮ ಊರಾಗ ಹೆಂಗ್ ಗ್ರಾಮ ಪಂಚಾಯತ್ ಮೆಂಬರ್ ಇತ್ತು ಆ ಪ್ರಕಾರ ನಾವು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಒಂದು ಗುರಿದಿಂದ ನಾವು ಆರಿಸಿ ಬಂದಿದ್ವಿ. ಈಗ ಈ ಕಡೆ ಕಾಂಗ್ರೆಸ್ ಗವರ್ಮೆಂಟ್ ಆಗಿದ ಮೇಲೆ ಪಾರ್ಟಿ ಗವರ್ಮೆಂಟ್ ಇಲ್ಲ. ಮತ್ತು ಏನೇನ್ ಬೇರೆ ಗವರ್ಮೆಂಟ್ ಬೇರೆ ನಿರ್ಣಯ ತಗೋತಾರ. ಆ ಪ್ರಕಾರ ಅಲ್ಲೇ ಏನ್ ಮಾಡಾಕದ ಫಂಡ್ ಬರ್ಲಿಲ್ಲ. ಎಷ್ಟು ಬಂದಿದ್ದು ಆ ಫಂಡ್ ನಲ್ಲಿ ನಾವು ಚಲೋ ಕೆಲಸ ಮಾಡಿದ್ವಿ. ಒಂದ ಮಳಿ ಹೆಚ್ಚ ಪ್ರತಿ ವರ್ಷ ಇಲ್ಲೇ ಆಗ್ತದೆ. ಇಲ್ಲಿ ಆಕ್ಚುಲಿ ಈ ಎಲ್ಲೇ ರೋಡ್ ಮಾಡ್ತೇವೆ ಆ ರೋಡ್ ಕಾಂಕ್ರೀಟ್ ಮಾಡಿದ್ರ ಸರಿ ಆಗ್ತದೆ. ಹಿಂದೆ ಏನ್ ಮಾಡಿದ್ರಲ್ಲ ಅದ ಏನೂ ಇಲ್ಲ. ಈಗ ಏನ್ ಒಂದ ರೋಡ್ ಸರಿ ಇಲ್ಲ. ಆ ರೋಡ್ ಎಲ್ಲಾ ಕಡೆಯಿಂದ ತಕರಾರು ಏನ್ ಬರ್ತಾರಂದ ರೋಡ್ ಮಾಡ್ರಿ ರೋಡ್ಗೆ ಫಂಡ್ ಕೊಟ್ಟಿದ್ರೆ ರೋಡ್ ಮಾಡ್ರಿ. ಎಷ್ಟು ಕೊಟ್ಟಿದ ಅದ ರೋಡ್ ನಾವು ಚಲೋ ಮಾಡಿದ. ಅದ ನೀವು ಒಂದು ಸರ್ವೆ ಮಾಡಿದ್ರ ಎಲ್ಲೇ ರೋಡ್ ಮಾಡಿದ ಕಾಂಕ್ರೀಟ್ ರೋಡ್ ಮಾಡಿ. ಈಗ ಈ ಕಡೆ ನಮ್ಮ
ಖಾನಾಪುರ ಸಿಟಿನಲ್ಲಿ ಟೌನ್ನಲ್ಲಿ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ರೋಡ್ ಒಂದು ಮಾಡಿದ್ವಿ ನಾವು. 14 ಕೋಟಿದ ರೋಡ್ ಮಾಡಿ ಅದ ಇದು ಕಂಪ್ಲೀಟ್ ಆಗ್ತದೆ. ಮತ್ತು ಅಲ್ಪಸಂಖ್ಯಾಕ ಮೈನಾರಿಟಿ ಫಂಡ್ನಿಂದ ಎಲ್ಲೆಲ್ಲಿ ಮೈನಾರಿಟಿ ಮಂದಿ ಅದ ಅವ್ರ ಹೆಲ್ಪ್ದಿಂದ ಆ ಓಣಿ ನಾವು ಕಂಪ್ಲೀಟ್ ಮಾಡಿದ್ವಿ ಖಾನಾಪುರ್ನಲ್ಲಿ. ಎಷ್ಟು ಪರ್ಸೆಂಟ್ ಕೆಲಸ ಮುಗ್ದಿದೆ ಸರ್ ನಿಮ್ ಟೌನ್ ನಲ್ಲಿ? ಟೌನ್ನಲ್ಲಿ ಬಹುತೇಕ ನಾವು ನೋಡಿದ್ರ 50% ಕೆಲಸ ಆಗಿದೆ. ಯಾವ್ಯಾವ ಕೆಲಸ? ಯಾವ ಅಂದ್ರ ಈಗ ಹೊರಗೆ ಏನು ನಗರ ಪ್ರದೇಶ ಮಾಡಿದಲ್ಲ, ಎಕ್ಸ್ಟೆನ್ಷನ್ ಏರಿಯಾ, ಅಲ್ಲೇ ಒಂದ ಕೆಲಸ ಮಾಡಿಲ್ಲ ಹಿಂದೆ. ನಾವು ಪುರಾದ ಒಂದು ಮಾರುತಿ ನಗರ, ಸಮರ್ಥ ನಗರ, ಮಯಕರ್ ನಗರ, ಶಿವಾಜಿ ನಗರ, ವಾಜಪೇಯಿ ನಗರ, ಎಲ್ಲಾ ನಗರದ ಬಹುತೇಕ ಕಂಪ್ಲೀಟ್ ಆಯ್ತು ಎಲ್ಲ. ಈ ಸಿಟಿಯಲ್ಲಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಮುಗ್ದಿದೆ, ಇನ್ನು ಚುನಾವಣೆ ಬಂದಿಲ್ಲ. ಗ್ರಾಮೀಣದಲ್ಲಿ ಗ್ರಾಮ ಪಂಚಾಯತಿ ಮುಗಿದಿದೆ. TPJDP ನಿಮ್ಮ ಸರ್ಕಾರ ಇದ್ದಾಗ 2021 ಎಂಡಿಂಗ್ ನಲ್ಲಿ ಕ್ಲೋಸ್ ಆಗಿದೆ, ಇನ್ನು ಚುನಾವಣೆ ಬಂದಿಲ್ಲ. ಆದ್ರೆ ಅದಕ್ಕೆ ಬರ್ತಾ ಇರುವಂತ ಹಣ ಮೀಸಲಾಗಿ ಪಟ್ಟಣ ಪಂಚಾಯತಿಯಿಂದ ಯಾವ್ಯಾವ ಕೆಲಸ ನಡೀತಾ ಇದೆ, ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ಅಲ್ಲೇ ಈಗ ನಾ ನೋಡಿದ 3 ವರ್ಷ ಅಲ್ಲೇ 1 ರೂಪಾಯಿ ಗವರ್ಮೆಂಟ್ ನಿಂದ ಬಂದಿಲ್ಲ, ಫಂಡ್ ಇಲ್ಲ. ಫಂಡ್ ಇಲ್ಲ. ನಮ್ಗೆ ಏನ್ CM IDP, ನಮ್ಮ ಶಾಸಕ ನಿಧಿ, ಮೈನಾರಿಟಿ, SC ST ಫಂಡ್ ಏನ್ ಬರ್ತಾರಲ್ಲ ಆ ಫಂಡ್ ನಲ್ಲಿ ನಾವು ಕೆಲಸ ಮಾಡಿದ್ವಿ. ಇದು ನಗರ ಪಂಚಾಯತ್ ನಲ್ಲಿ 1 ರೂಪಾಯಿ ಕೊಟ್ಟಿಲ್ಲ, 1 ರೂಪಾಯಿನೂ ಕೂಡ ಇಲ್ಲ. ಎಸ್. ಈ ಗ್ರಾಮೀಣದಲ್ಲಿ ಪಂಚಾಯತ್ ಈಗ ಮುಗ್ದಿದೆ. ಹಿಂದೆ ಯಾವ ರೀತಿ ಪಂಚಾಯತ್ ರಾಜ್ಯದಿಂದ ಬಂದಿರತಕ್ಕಂತ ಹಣ, ಮೊದಲು ಪ್ರಿಯಾಂಕ್ ಖರ್ಗೆ ಇದ್ರು, IDP ಡಿಪಾರ್ಟ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಈಗ ಈಶ್ವರ್ ಖಂಡ್ರೆ ಆಗಿದ್ದಾರೆ. ಅವರಿಂದ ಹೆಚ್ಚಿನ ಪಂಚಾಯತಿಗೆ ಅಭಿವೃದ್ಧಿಯನ್ನು ತರೋದ್ರಲ್ಲಿ ತಾವೇನಾದ್ರೂ ಪಾತ್ರ ವಹಿಸಿದ್ರ? ಈಗ ಪಂಚಾಯತ್ ನಲ್ಲಿ ಅವ್ರದ್ದು 15th ಫೈನಾನ್ಸ್ ಏನ್ ಫಂಡ್ ಬರ್ತಾರಲ್ಲ ಅದ ಫಂಡ್ ಮತ್ತು NRG ಫಂಡ್, ಎರಡೂ ಫಂಡ್ ಪೈಲ 2 ವರ್ಷ ನಾವು ನೋಡಿದ್ದೇವೆ. ಎಲ್ಲೇ ಪಂಚಾಯತ್ಗೆ ಜರೂರತ್ ಅದ ನಮ್ಮ COಗೆ ಭೇಟಿ ಮಾಡಿ ಎಕ್ಸ್ಟ್ರಾ ಫಂಡ್ ಕೊಟ್ಟಿದ್ದೇವೆ. ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇವ, ನಮ್ಮ ತಾಲೂಕಾನಲ್ಲಿ ಊರ ಬಹಳ ಅದ ಮತ್ತು ದೊಡ್ಡ ದೊಡ್ಡ ಊರಿನಲ್ಲಿ ನಮ್ಮ ಲಕ್ಷ್ಮೀ ಜಾತ್ರೆ ಅಂತ, ಮಹಾಲಕ್ಷ್ಮಿ ಜಾತ್ರೆ ಆಗ್ತದೆ. ನಾವು ಬಂದ ಮೇಲೆ ಆ ಡೆವಲಪ್ಮೆಂಟ್ಗೆ NRG ಕೆಲಸ ನಾವು ಮಾಡಿದೆವು. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇವೆ, ಇಲ್ಲೇ ಕರ್ಬಾಳ್ ಜಾತ್ರೆ ಆಗಿದೆ, ಕರ್ಬಾಳ್ ಮತ್ತು ಬೆಕ್ವಾಡ್ ಪೈಲ. ಆ ಕರ್ಬಾಳ್ನಲ್ಲಿ 5 ಊರ ಅದ, ಎಲ್ಲ NRG ಮತ್ತು ನಮ್ಮ ಫಂಡ್ ಹಾಕಿ ಎಲ್ಲ ರಸ್ತೆ, ಕಾಂಕ್ರೀಟ್ ರಸ್ತೆ, ಗಟಾರಿ, ಪೇವರ್ಸ್ ಮಾಡಿ ಚಲೋ ಊರು ಮಾಡಿದೆ ನಾವು, ಬೆಕ್ವಾಡ್ ಮತ್ತು ಕರ್ಬಾಳ್. ನೆಕ್ಸ್ಟ್ ನಂದಗಡ್ ಮತ್ತು ಸಣ್ಣ ಹೊಸೂರು. ಆ ಊರು ನೋಡಿದ್ರ ನಂದಗಡ್ನಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು. ಅಲ್ಲೇ ಬಾಜಾರ್ಪೇಟ್ ರೋಡ್ ಮತ್ತು ಒಂದು ಹಿಂದೆ ಆದ ಒಂದು ಏನಿದೆ ಒಂದು ರೋಡ್ ಅದ ಅಲ್ಲಿ ಒಳಗ್, ಆ ರೋಡ್ 25 ವರ್ಷ ಮಾಡಿಲ್ಲ. ಅದ ಏನ ರೀಸನ್ ಗೊತ್ತಿಲ್ಲ. ನಾವು ಅದ MADP ನಲ್ಲಿ ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟಿದ್ದು. ಮತ್ತ ಆ ಕಡೆ ಈ ಖೈರ್ವಾಡ ಭಾಗ ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಅದ, ಆ ಸ್ಕೂಲ್ ಮುಂದ ಒಂದು ರೋಡ್, ಖೈರ್ವಾಡ ಗರ್ಬೇನಟ್ಟಿ ರೋಡ್ 25-30 ವರ್ಷದಿಂದ ಅದ ಸರಿ ಇಲ್ಲ. ಆ ರೋಡ್ ನಾವು MADP ಫಂಡ್ದಿಂದ ಕಾಂಕ್ರೀಟ್ CC ಮಾಡಿದ, ಅದ ದೊಡ್ಡ ಶುರುವಾತ್ ಆತು. ಮತ್ತ ನಂದಗಡ್ನಲ್ಲಿ ನಾ ಹೇಳಿದ ಪ್ರಕಾರ ಜಾತ್ರೆಗೆ ಒಂದು ಬಾಜಾರ್ಪೇಟ್ ರೋಡ್ ಮತ್ತು ಇದು ಸಂಗೊಳ್ಳಿ ರಾಯಣ್ಣ ಸ್ಮಾರಕ ರೋಡ್ ಮತ್ತು ಫಾಸಿ ಸ್ಥಳ ರೋಡ್ ಎಲ್ಲ ಆಗಿದ್ಮೇಲೆ ಒಂದು ನಂದಗಡ್ಗೆ ಒಂದು ಚಲೋ
ಈಗ ಸದ್ಯ ಕಾಣಿಸ್ತಾರ ನಂದಗಡ. ಎಸ್, ಅವಾಗಿನ ಮತ್ತ ನಂದಗಡಿಗೂ ಈಗಿನ ನಂದಗಡಿಗೂ ಬೇರೆ ವ್ಯತ್ಯಾಸಗಳು ಚೇಂಜ್ ವ್ಯತ್ಯಾಸ ಆಗ್ಬಿಟ್ಟಿದೆ. ಚೇಂಜ್ ಆಗಿದ್ದು. ಮತ್ತ ಅಲ್ಲೇ ಒಂದು ನಂದಗಡ ಸಮೀಪ ಒಂದು ಗೌಳಿವಾಡ ಅದ. ಗೌಳಿವಾಡ. ಹಾ, ಒಂದು 20 ಫ್ಯಾಮಿಲಿ ಅದಾರ ಅಲ್ಲಿ. ಹ್ಮ್ 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 ಆ ಸಮೀಪ ಅಂದ್ರ ಒಂದು 1.5 ಕಿಲೋಮೀಟರ್, ಪೌನೆ 1 ಕಿಲೋಮೀಟರ್ ಅದಾರ. ಇದು 2 ಕಿಲೋಮೀಟರ್. ಎಸ್. ಆ ರೋಡ್ಗೆ ಏನೂ ಫೆಸಿಲಿಟಿ ಕೊಟ್ಟಿಲ್ಲ ಈ ಪಂಚಾಯತ್ದಿಂದ. ಹ್ಮ್ 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 ಮತ್ತ ಅವ್ರದ ಮನಿ ನೋಂದಿಲ್ಲ ಪಂಚಾಯತಿ. ಆ ಪ್ರೆಷರ್ ಮಾಡಿ ಮನಿ ನೋಂದ್ ಮಾಡಿ ಅಲ್ಲೇ ಒಂದು ರಸ್ತಾ ಮಾಡಿದ್ವಿ ನಾವು. ಅದ ಒಂದು CMIDP ಅಂತ ಫಂಡ್ ಲಾಸ್ಟ್ ಇಯರ್ ಕೊಟ್ಟಿದ್ದು. ಹ್ಮ್ ಆ ರೋಡ್ ನಲ್ಲಿ ರಸ್ತಾ ಅಪ್ರೋಚ್ ರೋಡ್ ಮಾಡಿದ್ದು. ಮತ್ತ ಮಸ್ಯಾನ ಭೂಮಿ ಅಂತ ಅದಾರ ಅಲ್ಲಿ ನಂದಗಡ, ಸಾರ್ವಜನಿಕ ಮಸ್ಯಾನ ಭೂಮಿ. ಆ ಮಸ್ಯಾನ ಭೂಮಿ ಸಾರ್ವಜನಿಕ ರುದ್ರಭೂಮಿ. ರುದ್ರಭೂಮಿ. Yes. ಆ ಭೂಮಿಗೆ ರೋಡ್ ಸರಿ ಇಲ್ಲ. ಈ ಮಳಿ ಸೀಸನ್ ನಲ್ಲಿ ಒಟ್ಟು ಹೋಗಾಕ ದಾರಿ ಇಲ್ಲ ಅಲ್ಲಿ. ಆ ರೋಡ್ CC ಕಾಂಕ್ರೀಟ್ ಮಾಡಿದ್ದು. ಆ ಪ್ರಕಾರ ಬ್ಯಾರೆ ಕಡೆ CMIDP ದಿಂದ ಪ್ರತಿ ಊರಾಗ ಎಲ್ಲೇ ಮಂದಿರ ಅದಾರ, ಸಮುದಾಯ ಭವನ ಅದಾರ, ಅಲ್ಲೇ ಫಂಡ್ ಕೊಟ್ಟ ಒಂದು 4 ಕೋಟಿ ಅದ ಫಂಡ್. ಅಂದಾಜು 4 ಕೋಟಿ. ಹಾ, ಆ ಮಂದಿರ ಟೆಂಪಲ್ಗೆ ಮತ್ತು ನಿವೇಶನ ಡೆವಲಪ್ಮೆಂಟ್ಗೆ ಮತ್ತು ಸಮುದಾಯ ಭವನ್ಗೆ. ಕನ್ಸ್ಟ್ರಕ್ಷನ್ ಮತ್ತ ಈಗ ನೋಡಿದ್ರ ಸ್ಕೂಲ್ ಸಲುವಾಗಿ, ಶಿಕ್ಷಣ ಸಲುವಾಗಿ ಫಂಡ್ ಕೊಟ್ಟಿದ್ದ ಅಲ್ಲಿ. ಮತ್ತೆ ಸ್ಪೋರ್ಟ್ಸ್ಗೆ ಅಲ್ಲಿ ಮಲಾಪುರ ಗ್ರೌಂಡ್ ಡೆವಲಪ್ಮೆಂಟ್ ಕ್ರೀಡಾಂಗಣ. ಕ್ರೀಡಾಂಗಣಕ್ಕೆ ಫಂಡ್ ಕೊಟ್ಟಿದ್ದು CMIDP ದಿಂದ. ಮತ್ತು ಬಸ್ ಸ್ಟ್ಯಾಂಡ್ಗೆ ಕೊಟ್ಟಿದ್ದು, ಬಸ್ ನಿಲ್ದಾಣ ಮಾಡಾಕ. ಮತ್ತ ಆ ಕಡೆ 10 ಕೋಟಿ ಕೊಟ್ಟಿದ್ದೆ ಲಾಸ್ಟ್ ಇಯರ್. ಟೋಟಲಿ ಈ 3 ವರ್ಷದಲ್ಲಿ ಎಷ್ಟು ಕೋಟಿ ಸಿಟಿಗೆ ಮತ್ತು ಗ್ರಾಮೀಣಕ್ಕೆ ತಂದಿದ್ದೀರಾ ಸರ್, ಕೆಲಸ ಮಾಡಿಸಿರಿ ಅಂದಾಜ? ನಾವು 100 ಕೋಟಿ ಅದ ಫಂಡ್ ಬಂದಿದೆ ಈಗ. 100 ಕೋಟಿ ಲಾಸ್ಟ್ ಇಯರ್. ಸಿಟಿನಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್, ತಾಲೂಕಾ ಹಾಸ್ಪಿಟಲ್ ನಡೀತಾರೆ ಈಗ 35 ಕೋಟಿದ. ಮತ್ತು ಸಿಟಿನಲ್ಲಿ ಅಮೃತ್ 2 ಯೋಜನೆ ಅಂತ 15 ಕೋಟಿದ ಕೆಲಸ ಈಗ ಕಂಪ್ಲೀಟ್ ಆಗ್ತಾರೆ. ಆ ಪ್ರಕಾರ ಸಿಟಿನಲ್ಲಿ ಬಹಳ ಫಂಡ್ ಬಂದಿದೆ ಈಗ. ಮತ್ತು CMIDP ಏನ್ ಫಂಡ್ ಅದಲ್ಲ, ಅದ ರಸ್ತೆ ಸಲುವಾಗಿ ನಾವು ಯೂಸ್ ಮಾಡಿದ್ದೇವೆ ಇದು. ನಿಮ್ಮ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಅವಾಗಿನ ಸಚಿವರು ಈಗಿನ ಸಚಿವರು ಒಬ್ಬರೇ ಇದ್ದಾರೆ, ಸತೀಶ್ ಜಾರಕಿಹೊಳಿ. ಆಮೇಲೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಜಿಲ್ಲಾ ಉಸ್ತುವಾರಿ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ. ಈಗ DK ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಕೂಡ ಅವರೇ ಇದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿಯಿಂದ ಜಿಲ್ಲಾ ಉಸ್ತುವಾರಿ ಮತ್ತು KDP ಸಭೆಗೆ ಹೋದಂತ ಸಂದರ್ಭದಲ್ಲಿ ತಾವು ಯಾವ್ಯಾವ ಆ KDP ಸಭೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತುವಂತ ಕೆಲಸ ಮತ್ತೆ ಯಾವ ರೀತಿ ಬೇಡಿಕೆಗಳನ್ನು ಇಟ್ಟಿದ್ರಿ? ಇಲ್ಲೇ ಪಾಲಕ ಮಂತ್ರಿ ಮತ್ತು PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಸಾಹೇಬ್ ಇದ್ಮೇಲೆ ನಮ್ಮ ತಾಲೂಕಾ ಸ್ವಲ್ಪ ಅವ್ರಿಗೆ ಎಲ್ಲ ಗೊತ್ತದ ಏನು ಎಲ್ಲಿ ರಸ್ತೆ ಖರಾಬ್ ಅದ. ಆ ಕಾರಣಕ್ಕೆ ಒಂದು SSDP ಫಂಡ್ ನಲ್ಲಿ ಪ್ರತಿ MLAಗೆ 10 ಕೋಟಿ ಕೊಟ್ಟಿದ್ದು ಪೈಲ ವರ್ಷ. ಫಸ್ಟ್ ವರ್ಷ 2023ರಲ್ಲಿ ನಮ್ಗೆ ಒಂದು 10 ಕೋಟಿ ಹೆಚ್ಚು ಕೊಟ್ಟಿದ್ದು. ಆ 10 ಕೋಟಿದಿಂದ ನಾವು ಪಾರಿಶ್ವಾಡ್ ಟು ಕೊಡಚವಾಡ್ ಅಂತ ಒಂದು ಬಹಳ ಇದು ಖರಾಬ್ ರೋಡ್ ಇದೆ. 20 ವರ್ಷ ಹಿಂದೆ ಮಾಡಿದ ರೋಡ್ ಇದ್ದ ನಾವು ಚಲೋ ಈಗ 5.5 ಮೀಟರ್ ಅಗಲೀಕರಣ ಮತ್ತೆ ಚಲೋ ರೋಡ್ ಆಗಿದೆ ಈಗ. ಮತ್ತ ಮುಂದ ಏನ ರೋಡ್ ಅದಲ್ಲ, ಈ ವರ್ಷ ನಮ್ಗೆ ಅವರು ಫಂಡ್ ಕೊಟ್ಟಿದ್ದ ಈಗ SSDP ನಲ್ಲಿ ಒಂದು 12 ಕೋಟಿ SSDP ಫಂಡ್ ನಲ್ಲಿ ಇಟಗಿ ದಿಂದ ಪಾರಿಶ್ವಾಡ್ ಹೋಗೋ ರೋಡ್ಗೆ ಒಂದು 3 ಕೋಟಿ ಇಟಗಿ ದಿಂದ. ಮತ್ತು ಈ ಕೊಡಚವಾಡ ಕ್ರಾಸ್ ಅದ, ಕ್ರಾಸ್ ದಿಂದ ಬೆಳಕಿ ಮಠ
ಅಲ್ಲೇ 3 ಕೋಟಿ ಹಾಕಿದ್ದೆ. ಮತ್ತು ಈ ಕಡೆ ಲಾಲ್ವಾಡಿದಿಂದ ಒಂದು ಕಾರಲ್ಗಾಂವ್ ಚಾಪಗಾಂವ್ ಕೊಡಚೋಡ್ ರೋಡ್ಗೆ 5.7 ಅಂದ್ರೆ 570 70 ಫಂಡ್ ಲ್ಯಾಕ್ಸ್ ಅಲ್ಲೇ ಹಾಕಿದ. ಎಲ್ಲ ಈಗ ಆ ರೋಡ್ 5 ಮೀಟರ್ ಅಗಲೀಕರಣ ಆಗ್ತಾರೆ. ಈ ಅಕ್ಟೋಬರ್ನಲ್ಲಿ ಅದ ಕೆಲಸ ಚಾಲು ಆಗುತ್ತೆ. ಚಲೋ ಆಗ್ತದೆ SSDP ನಲ್ಲಿ. SSDP ಅಲ್ಲಿ. ಮತ್ತೆ ಒಂದು ಫಂಡ್ ಕೊಟ್ಟಿದ್ದ ಅವರು 28 ಕೋಟಿ ಫಂಡ್. ಅದ ಇಂಪಾರ್ಟೆಂಟ್ ರೋಡ್ ಇದು ಅದ ಬೇಕ್ವಾಡ್ ಕ್ರಾಸ್ ದಿಂದ ಇಟಗಿ ಕ್ರಾಸ್ ತನಕ 28 ಕೋಟಿ ಕೊಟ್ಟಿದೆ. ಆ ರೋಡ್ 28 crores 28 crores ಈ ವರ್ಷದ. ಈ ವರ್ಷ 24, 20, 26, 27 ಸಾಲಿನಲ್ಲಿ. ಹಾ ಎಲ್ಲ ಲಾಸ್ಟ್ ಇಯರ್ ದ ಫಂಡ್ ಇಲ್ಲ. ಲಾಸ್ಟ್ ಇಯರ್ 25, 26. ಹಾ ಆ ಫಂಡ್ ಈಗ ಕೆಲಸ ನಡೀತಾ ಇದೆ. ಅಕ್ಟೋಬರ್ ನಲ್ಲಿ ಚಾಲು ಆಗ್ತಾರೆ. ಚಲೋ ಆಗ್ತದೆ, ಯಾಕಂದ್ರೆ ಇದು ಕೋಸ್ಟಲ್ ಏರಿಯಾ ಮಳೆ ಸಂಬಂಧವಾಗಿ ಮುಂದೆ ಹೋಗಿದೆ. ಮುಂದೆ ಹೋಗ್ತಾರೆ. ಮತ್ತು ಒಂದು CRIF ಫಂಡ್, ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಸ್ಯಾಂಕ್ಷನ್ ಆಯ್ತು. ಅದ ಫಂಡ್ ನಲ್ಲಿ 16 ಕೋಟಿ ಖಾನಾಪುರದಿಂದ ನಿಂಗನಮಠ ಮಠ ಅಳ್ನಾವರ್ ರೋಡ್ ಮಾಡಿಲ್ಲ. ಆ ರೋಡ್ ಪೂರ್ಣ ಕಂಪ್ಲೀಟ್ ಆಗ್ತಾರೆ ಇದು. ಮತ್ತೆ 6 ಕೋಟಿದಿಂದ ನೆಲಾವಡ ನದಿ, ಮಲಪ್ರಭಾ ನದಿದಿಂದ ಕಾನ್ಸುಲಿ ಕ್ರಾಸ್ ಮಠ 3 ಕೋಟಿ, ಮತ್ತು ಗೊಲ್ಯಾಳಿ ಬೇಟಗೇರಿ ಬಾಕನೂರ್ 3 ಕೋಟಿ. ಬಹಳ ಖರಾಬ್ ರೋಡ್ ಅದ, ಅಲ್ಲೇ 6 ಕೋಟಿ ಹಾಕಿದ್ದಾರೆ. 3 ಕೋಟಿ. ಇದು ಟೋಟಲ್ 22 ಕೋಟಿ. ಇದು 28 ಮತ್ತು 12 ಟೋಟಲ್ 52 ಕೋಟಿ. 52 ಕೋಟಿ. ಈಗ ಕೆಲಸ ಮುಂದಿನ ಅಕ್ಟೋಬರ್ದಲ್ಲಿ ಪ್ರಾರಂಭವಾಗುತ್ತದೆ. ಮತ್ತ ಅಲ್ಲೇ ಪಾರಿಶ್ವಾಡ್ ಅವರೋಳಿ ಸಮೀಪ ಒಂದು ಬ್ರಿಡ್ಜ್ ಖರಾಬ್ ಅದ. ಅಲ್ಲೇ 15 ಕೋಟಿ ಬ್ರಿಡ್ಜ್ ಬಂದಾರ ಮಂಜೂರಾಗಿದೆ. ಅದೇ ಟೆಂಡರ್ ಪ್ರೊಸೆಸ್ ಚಾಲು ಅದ ಈಗ. ಪ್ರೊಸೆಸಿಂಗ್ ಚಾಲು ಇದೆ. ಮತ್ತ ಒಂದು ಆ ಕಡೆ ಹರೂರಿ ಅಂದ್ರ ಈ ಹೆಬ್ಬಡ್ಗಾರ್ ರೋಡ್, ಈ ಪ್ರತಿ ಮಳಿ ಸೀಸನ್ ನಲ್ಲಿ ಅದ ರೋಡ್ ಬಂದ್ ಆಗ್ತದೆ ಆ ಬ್ರಿಡ್ಜ್ ದಿಂದ. ಒಂದ್ ಟೈಮ್ ನಾವು ಸತೀಶ್ ಜಾರಕಿಹೊಳಿ PWD ಮಿನಿಸ್ಟರ್ ಮತ್ತು ನಾವು ವಿಸಿಟ್ ಮಾಡಿ ಅದ ಒಂದು ಸ್ಯಾಂಕ್ಷನ್ ಮಾಡ್ರಿ ಅಂತ ಹೇಳಿದ ಅವ್ರಿಗೆ. ಅವರು ಸ್ಯಾಂಕ್ಷನ್ ಮಾಡಿದ 8 ಕೋಟಿ ಬ್ರಿಡ್ಜ್ ಅದ ಟೆಂಡರ್ ಪ್ರೊಸೆಸ್ ನಲ್ಲಿ ಇದೆ. ಆ ಪ್ರಕಾರ ನಮ್ಮ ರಸ್ತೆ PWD ದಿಂದ ಟೋಟಲ್ ನಮಗೆ ಒಂದು 100 ಕೋಟಿ ತನಕ ಫಂಡ್ ಈಗ 100 CR ವರೆಗೆ ನಿಮ್ಗೆ ರೀಚ್ ಆಗಿದೆ. ಸರ್, ಕುಡಿಯುವ ನೀರಿನ ಪ್ರಾಜೆಕ್ಟ್ ಕಾಳಿ ನದಿದು ಅದ ಕಾಳಿ ನೀರದ ಪ್ರಾಜೆಕ್ಟ್ ಈ ಕಡೆ ಇಲ್ಲ. ನಾವು ಒಂದು ನಮ್ ಮೇಜರ್ ಇರಿಗೇಷನ್ ಈಗ ಸದ್ಯ ಚೀಫ್ ಮಿನಿಸ್ಟರ್ ಅದಾರಲ್ಲ, ಅವರಿಗೆ ಒಂದು ಸಜೆಷನ್ ಕೊಟ್ಟಿದ್ದೆ ನಾವು. ನಮ್ಮ ತಾಲೂಕಾನಲ್ಲಿ ಬಹಳ ಮಳಿ ಬರ್ತಾರ, ಮಳಿ ಚಲೋ ಇರ್ತಾರ. ಇಲ್ಲಿ ಏನ ಅದ ತೊಂದರೆ ಈ ವರ್ಷ ಸ್ವಲ್ಪ ಏನ್ ಪ್ರಾಬ್ಲಮ್ ಬರ್ತಾರಂತ ಅದ ಎಲ್ಲಾರಿಗೆ ಬಂದ ಮೇಲೆ ನಮ್ ಕಡೆ ಕಡಿಮೆ ಮಳಿ ಆಗ್ತಾರ, ಮತ್ತೆ ತೊಂದರೆ ಬರ್ತಾರ. ಈಗ ನಾವು ನಮ್ಮ ತಾಲೂಕಾ ರೈತ ಸಲುವಾಗಿ ಒಂದು ಕೆರೆ ತುಂಬುವ ಯೋಜನೆ ಮತ್ತು ಚೆಕ್ ಡ್ಯಾಮ್ ಮಾಡಾಕ ನಮ್ಗೆ ಫಂಡ್ ಕೊಡ್ರಿ ಅಂತ ಒಂದು ಲೆಟರ್ 100 ಕೋಟಿದ ಲೆಟರ್ ಕೊಟ್ಟಿದ್ದೆ. ಎಷ್ಟಿದೆ ಸರ್ ಅಂದಾಜ? ಎಷ್ಟಿದೆ? 100 CR ದ ಲೆಟರ್ ಕೊಟ್ಟಿದ್ದೆ ನಾವು. ವಿಶೇಷತ ಅಲ್ಲೇ ಖಾನಾಪುರ್ನಲ್ಲಿ ಈಗ ನದಿ ಮೇಲೆ ಇದು ದೂಷಿತ ನೀರು ಬರ್ತಾರೆ ಸಿಟಿದ. ಆ ನೀರ ಪೊಲ್ಯೂಷನ್ ನೀರು ಬರ್ತಾರೆ. ಅದ ಕಾರಣ ನಮ್ಗೆ ಒಂದು ಪ್ಲಾನ್ ಹೇಳಿದ್ರು ಅವ್ರಿಗೆ. ಎಲ್ಲೇ ಇದು ಹಲಾತ್ರಿ ನದಿ ಟಚ್ ಆಗ್ತಾರೆ, ಅಲ್ಲೇ ಒಂದು ನಮ್ಗೆ ಚೆಕ್ ಡ್ಯಾಮ್ ಮಾಡಿಕೊಡ್ರಿ, ಅಲ್ಲೇ ತುಂಬಿಯುವ ನೀರ ನಮ್
ಸಿಟಿಗೆ ಬರ್ತಾರೆ. Yes, yes. ಮತ್ತು ನಮ್ಮ ತಾಲೂಕಾನಲ್ಲಿ ಒಂದು ಅಣೆಕಟ್ಟೆ, ಸಣ್ಣ ಅಣೆಕಟ್ಟೆ ಮಾಡ್ರಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದು ನಾವು ಹಿಂದೆ. ಇವರು ಮೇಜರ್ ಇರಿಗೇಷನ್ ಟೈಮ್ನಲ್ಲಿ ಅವರು ಸೈನ್ ಮಾಡಿ ಅವರು ಕೊಟ್ಟಿದ್ದು. ಈಗ ಪ್ರೊಸೆಸ್ ಮುಂದೆ ಆಗಿಲ್ಲ. ಅಪ್ಕಮಿಂಗ್ ಅಲ್ಲೇ ಏನು ಇದು ಮೋದೇಕೋಪ್ ಕಾಟಗಾಳಿ ರೋಡ್ ಅದಲ್ಲ, ಅಲ್ಲೇ ಒಂದು 2 TMC ತನಕ ನೀರ್ ತುಂಬ್ತಾರಲ್ಲಿ. ಅದು ಮಾಡಿದ್ರ. ಮತ್ತ ಆ ನೀರು ಮುಂದ ನವಲ್ ತೀರ್ಥಗೆ ಯೂಸ್ ಆಗ್ತಾರೆ. ಈ ಪ್ರಕಾರ ಒಂದ ಮಾಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನವಲ್ ತೀರ್ಥ ಅಂದ್ರೆ ಸೌದತ್ತಿ, ಮಲಪ್ರಭಾ. ಈಗ ಸದ್ಯ ಅವರು ಏನ್ ಮಾಡಿದ್ದು, ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ಕೆಲಸ ಚಾಲು ಅದಾರ ಈಗ. ಆ ನವಲ್ ತೀರ್ಥದಿಂದ ಈ ಕಡೆ ದೇಗಾವ್ ಅಂತ ಊರದ, ಅಲ್ಲೇ ನೀರು ತುಂಬಿಸಿ ಆ ಕಡೆಯಿಂದ 136 ಊರಿಗೆ ನಮ್ಮ ತಾಲೂಕಾನಲ್ಲಿ ಗ್ರಾವಿಟಿ ಲೆವೆಲ್ ನೀರು ಬರ್ತಾರೆ ಈಗ, ಕುಡಿಯುವ ನೀರು. ಅದ ಈ ಯೋಜನೆ ಚಾಲು ಆಗಿದ್ಮೇಲೆ 136 ಊರಿಗೆ ಏನೂ ಪ್ರಾಬ್ಲಮ್ ಬರಂಗಿಲ್ಲ, ಸಮಸ್ಯೆ ಬರಂಗಿಲ್ಲ. ಇದ ಆಗ್ಬೇಕು. ಇಲ್ಲೇ ದೊಡ್ಡ ಸಮಸ್ಯೆ ಅಂದ್ರ ನಮ್ಮ ತಾಲೂಕಾನಲ್ಲಿ ಬಿಸ್ನೆಸ್ ಅಂದ್ರ ಇಟ್ಟಂಗಿ ಬಿಸ್ನೆಸ್, ಬಟ್ಟಿ. ಅವರು ಚಲೋ ಇದ್ಮೇಲೆ ನಮ್ಮ ಏನ ಆರ್ಥಿಕ ಎಕಾನಮಿಕಲ್ ಸ್ಟ್ರಾಂಗ್ ಆಗ್ತಾರಲ್ಲ, ಅದ ಅವ್ರ ಬಿಸ್ನೆಸ್ ಮೇಲೆ. ಆ ಬಿಸ್ನೆಸ್ಗೆ ಉಸುಕ್ ಬೇಕು, ಮರಳು ಬೇಕು. ಆ ಮರಳು ಎಲ್ಲೇ ಸಿಗಂಗಿಲ್ಲ, ಅವರು ಪರ್ಮಿಷನ್ ಕೊಡಂಗಿಲ್ಲ. ಈಗ ಎಲ್ಲಾ ಕಡೆ ಫಾರೆಸ್ಟ್ ಪ್ರಾಬ್ಲಮ್ ಇದ್ಮೇಲೆ ನಾ ಗವರ್ಮೆಂಟ್ಗೆ ಒಂದು ಸಜೆಷನ್ ಕೊಟ್ಟಿದ್ದೆ. ಅವರು ಏನು ಮಾಡಿದ್ರೆ, ಪಂಚಾಯತ್ ಲೆವೆಲ್ ಎಲ್ಲೇ ನಾಲಾ ಅದಾರಲ್ಲ ಅಲ್ಲೇ ಪರ್ಮಿಷನ್ ಕೊಟ್ಟಿದ್ದವ್ರು. ಏನು ಪಂಚಾಯತ್ ಪಂಚಾಯತ್ದಿಂದ ಪರ್ಮಿಷನ್ ಹೇಳ್ತಾರೆ ಕೆಲಸ ಮಾಡ್ಬೇಕು. ನಮ್ಮ ಒಂದು ಸಜೆಷನ್ ಅಂದ್ರ, ಈಗ ಈ ನವಲ್ ತೀರ್ಥ ಡ್ಯಾಮ್ ಅದಾರಲ್ಲ, ಈ ಕಡೆಯಿಂದ ಎಲ್ಲಾ ಮರಳು ಏನ ಅದಾರಲ್ಲ ಅಲ್ಲೇ ಹೋಗಿ ತುಂಬಿದೆ ಈಗ ಆ ಕಡೆ. ಮತ್ತ ಈ ನೀರಿನ ಲೆವೆಲ್ ಅದಲ್ಲ ಕಡಿಮೆ ಆತ ಆ ಕಡೆ. ಒಂದು 4-5 TMC ನೀರದ ಅದ ಪೂರಾ ಮನ್ನಾ ತುಂಬಿದ ಅಲ್ಲಿ. ಅದ ಒಂದು ಯೋಜನಾದಿಂದ, ಗವರ್ಮೆಂಟ್ ದಿಂದ ಈ ಯೋಜನೆದಿಂದ ಒಂದು ಏನಿದು ಡೀಪ್ ಮಾಡಿದ್ರ ರೈತಗೆ ಮಳಿ ಸಿಗ್ತಾರ, ಮರಳು ಸಿಗ್ತಾರ, ಮತ್ತು ಗವರ್ಮೆಂಟ್ಗೆ ಇದ ಪ್ರಾಫಿಟ್ ಆಗ್ತಾರೆ. ಈ ಜಿಯಾಲಜಿಸ್ಟ್ ಆಫೀಸ್ ಅದಾರಲ್ಲ ಅವ್ರಿಗೆ ಪ್ರಾಫಿಟ್ ಆಗ್ತಾರೆ. ಈಗ ನಾವು ಇಲ್ಲೇ ಖಾನಾಪುರ ನಾವು ನೋಡಿದೆ, ಇಲ್ಲಿ ಸಣ್ಣ ಈಗ ಚೆಕ್ ಡ್ಯಾಮ್ ಮಾಡಿದ್ದಾರೆ. ಆ ಚೆಕ್ ಡ್ಯಾಮ್ ನಲ್ಲಿ ಮರಳು ಅದ, ಉಸುಕ್ ಅದ. ಅದ ಪರ್ಮಿಷನ್ ಕೊಟ್ಟಿದ್ರ ಆ ಬಿಡಿ ಡಿಪಾರ್ಟ್ಮೆಂಟ್ಗೆ ಮತ್ತು ರಾಯಲ್ಟಿ ಸಿಗ್ತಾರ, ಗವರ್ಮೆಂಟ್ಗೆ ಪ್ರಾಫಿಟ್ ಸಿಗ್ತಾರ. ಮತ್ತೆ ಇಲ್ಲೇ ಏನ್ ಪ್ರಾಬ್ಲಮ್ ಅದಲ್ಲ ಅದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅದ ಒಂದು ವಿನಂತಿ ನಾವು ಗವರ್ಮೆಂಟ್ಗೆ ಮಾಡ್ಕೊಂತ. ಸರಿ ಸರ್, ಇನ್ನು ಏನ್ ಕೆಲಸ ಆಗ್ಬೇಕಾಗಿದೆ? ಈಗ 100 CR ಆಲ್ ಡೆವಲಪ್ಮೆಂಟ್ ಗೆ ಕ್ಲಿಯರೆನ್ಸ್ ಆಗಿದ್ರಿ, ಅದ 100 ಕೋಟಿವರೆಗೆ ಕೆಲಸ ಆಗಿದೆ, ಮತ್ತು ನೀರಾವರಿಗೆ 100 ಕೋಟಿ ಡ್ಯಾಮಿಗೆ ಕೇಳ್ತಾ ಇದ್ದೀರಿ. ಇಲ್ಲ, ಈಗ ನಮ್ಮ ತಾಲೂಕಾನಲ್ಲಿ 300 ಹಳ್ಳಿ ಅದ, ಮತ್ತ 350 ತನಕ ಕಿಲೋಮೀಟರ್ ಇದು PRD ರಸ್ತೆ ಅದ ನಿಮ್ ಕ್ಷೇತ್ರದಲ್ಲಿ. ಆ PRD ರಸ್ತೆಗೆ ಒಟ್ಟ 3 ವರ್ಷದ ಫಂಡ ಕೊಟ್ಟಿಲ್ಲ. ಮತ್ತೆ ಮಳಿ ಬಂದ ಮೇಲೆ ಎಲ್ಲಾ ರೋಡ್ ಕೆಟ್ಟದ. ಸಣ್ಣ ಊರ್ದಿಂದ ಫೋನ್ ಬರ್ತಾರ ನಮ್ಗೆ, ನಮ್ದ ರೋಡ್ ಯಾವಾಗ ಮಾಡ್ತೀರಿ ಅಂತ. ಅದ ಫೋನ್ ಬರ್ತಾರ, ಅವರು ಸರ್ಕಾರ ಫಂಡ್ ಕೊಡಂಗಿಲ್ಲ. ಆ ಕಾರಣಕ್ಕೆ ನಾವು ಒಂದು ಪ್ರಪೋಸಲ್ ಈ ಲಾಸ್ಟ್ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿದ್ದು, ಈ ಚೀಫ್ ಮಿನಿಸ್ಟರ್ಗೆ ಕೊಡ್ತೇವೆ. ಮತ್ತ ಇದು ಸರಿಯಾಗಿದ್ರ ನಮ್ಮ ಮಂದಿಗೆ ಏನೂ ಬೇಡ, ಒಂದು ನೀರ, ರಸ್ತೆ, ದೀಪ ಅಷ್ಟ. ಮತ್ತ ಈಗ ಹೊಸ ಒಂದ್ ಪದ್ಧತಿ ಬಂತು. ಈಗ ಏನು ಇದು ಗೃಹಲಕ್ಷ್ಮಿ
ಶಕ್ತಿ ಯೋಜನೆ ಬಂದ ಗ್ಯಾರಂಟಿ ಯೋಜನೆ ಬಂದ್ಮೇಲೆ ಎಲ್ಲಾ ಹುಡುಗರ ಲೇಡೀಸ್ ಎಲ್ಲ ಬಸ್ದಿಂದ ಪ್ರವಾಸ ಮಾಡ್ತಾರೆ, ಉಚಿತವಾಗಿ. ಉಚಿತ ಪ್ರವಾಸ ಮಾಡ್ತಾರೆ. ನೀವು ಉಚಿತ ಪ್ರವಾಸ ಮಾಡಾಕ ಅವ್ರಿಗೆ ಫ್ರೀ ಕೊಟ್ಟಿದ್ರೆ ಅಲ್ಲೇ ಬಸ್ ವ್ಯವಸ್ಥೆ ಇಲ್ಲ ಸರಿ. ಅದ ಕಾರಣ ನಾ ಒಂದು ಗೌರ್ಮೆಂಟ್ಗೆ ಪತ್ರ ಬರ್ದಿದ್ದ, ನಮ್ಗೆ ಹೆಚ್ಚು ಬಸ್ ಕೊಡಿ, ಪ್ರತಿ ಊರಿಗೆ ಹೋಗ್ಬೇಕು ಬಸ್, ಪ್ರತಿ ಊರಿಗೆ, ಯಾವ ಊರು ಸಿಲ್ಲಕ್ ಆಗಬಾರದು. ಆ ಪ್ರಕಾರ ಒಂದು ವ್ಯವಸ್ಥೆ ಮಾಡಿದೆ. ಇಲ್ಲೇ ಅವರು ಡೆಪೋ ಮ್ಯಾನೇಜರ್ ಟ್ರೈ ಮಾಡ್ತಾರೆ ಎಲ್ಲಾಗೆ, ಎಲ್ಲೇ ವ್ಯವಸ್ಥೆ ಇಲ್ಲ ಅಲ್ಲೇ ಒಂದು ಬಸ್ ಬಿಟ್ಟ ಅವರು ಮಾಡ್ತಾರೆ. ಈಗ ಹೆಚ್ಚು ಬಸ್ ವ್ಯವಸ್ಥೆ ಮಾಡಿದ್ರ ನಮ್ಮ ತಾಲೂಕಾದ ರಸ್ತೆ ಮತ್ತು ಪ್ರವಾಸ ವ್ಯವಸ್ಥೆ ಮತ್ತು ಇದು ಏನ ರೈತ ಸಲುವಾಗಿ, ರೈತ ಸಲುವಾಗಿ ಕೃಷಿಗಾಗಿ ನೀರಾವರಿ ಯೋಜನೆ ಮತ್ತು ಒಂದ ಅಣೆಕಟ್ಟೆ, ಅದ ಅಷ್ಟ ಮಾಡಿದ್ರ ನಮ್ ತಾಲೂಕಾಗೆ ಏನೂ ಪ್ರಾಬ್ಲಮ್ ಬರಂಗಿಲ್ಲ. ಮತ್ತೆ ನಾವು ಒರಿಜಿನಲ್ ಟೀಚರ್ ಇದ್ಮೇಲೆ ಅಲ್ಲೇ ಒಂದ ಖಾನಾಪುರ್, ಇದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂದ್ರೆ ಮರಾಠಿ ಸ್ಕೂಲ್ ಅದ. ಪೈಲಾದಿಂದ ಅಲ್ಲೇ ಗವರ್ಮೆಂಟ್ ಏನ್ ಮರಾಠಿ ಸ್ಕೂಲ್ ಇಲ್ಲ. ಈ ಸಲ ನಾವು ಮರಾಠಿ ಸ್ಕೂಲ್ ಅಲ್ಲೇ ಲ್ಯಾಂಗ್ವೇಜ್ ಸ್ಕೂಲ್ ಮಾಡಿದ್ದೀವಿ. ಮತ್ತು KPS ಸ್ಕೂಲ್ 2 ಸ್ಯಾಂಕ್ಷನ್ ಆಯ್ತು ಅಲ್ಲೇ ಗುಂಜಿ ಮತ್ತು ಖಾನಾಪುರದಲ್ಲಿ ಮಾಡಿದ್ದು. ಹಿಂದೆ ಒಂದು ಇತ್ತು KPS, ಅದ ಸ್ಕೂಲ್ ಚಾಲೂ ಮಾಡಿದ್ವಿ ಸರ್ಕಾರದಿಂದ ಬಂದು. ಮತ್ತು PM ಶ್ರೀ ಯೋಜನೆಯಲ್ಲಿ 2 ಸ್ಕೂಲ್ ದೇವಲತ್ತಿ ಮತ್ತು ಖಾನಾಪುರ ಈಗ ಚಾಲೂ ಅದ. ಈಗ ಈ ಪ್ರೈವೇಟ್ ಸ್ಕೂಲ್ಗೆ ಇಂಗ್ಲಿಷ್ ಮೀಡಿಯಂ ಕಲ್ಸಾಕ ಎಲ್ಲ ಪಾಲಕ ಅವರು ಫೀ ತುಂಬ ಅಲ್ಲೇ ಹೋಗುವುದು. ಈ ಗವರ್ಮೆಂಟ್ದಿಂದ ಇದು ನರ್ಸರಿ ಸ್ಕೂಲ್ ಸ್ಟಾರ್ಟ್ ಆಗಿದ್ಮೇಲೆ ಎಲ್ಲರಿಗೆ ಇದು ಅನುಕೂಲ ಆಗ್ತದೆ. ಸರಿ ಸರ್, ಈ ನಿಮ್ಮ ಪ್ರಕಾರ ಇನ್ನು ಈಗ DK ಶಿವಕುಮಾರ್ ಅವರು ಬಂದು 1.5 ತಿಂಗಳಾಗಿದೆ. ಇದರಲ್ಲಿ ಇನ್ನು 22 ತಿಂಗಳ ಅವಧಿ ಉಳಿದಿದೆ. 22 ತಿಂಗಳಿಂದ ಖಾನಾಪುರ ಮತದಾರರು ಏನು ನಿರೀಕ್ಷೆ ಪಡಬಹುದು ಅಭಿವೃದ್ಧಿಯಿಂದ? ಅಭಿವೃದ್ಧಿ ಅಂದ್ರ ಅದ ಮೇನ್ ರಸ್ತೆ, ನೀರಿನ ವ್ಯವಸ್ಥೆ ಆಗ್ತಾರೆ. ಇದು ಪ್ರಾಜೆಕ್ಟ್ ನಡೀತಾರಂದ್ರ ಬಹುತೇಕ ಅದ 6 ತಿಂಗಳಲ್ಲಿ ಇದ ವ್ಯವಸ್ಥಿತ ಆಗ್ತಾರೆ. ಒಂದು ತಾಲೂಕಾ ಹಾಸ್ಪಿಟಲ್ ಆಗಿದ್ಮೇಲೆ ಈ ಮೇನ್ ರೋಡ್ ಅದಲ್ಲ, ಗೋವಾ ಬೆಳಗಾವ್ ಟು ಪಣಜಿ ಮತ್ತು ಧಾರವಾಡ ಟು ಪಣಜಿ, ಆ ರೋಡ್ ಮಧ್ಯಂತರ ನಮ್ದು ಇದು ಫಾರೆಸ್ಟ್ ಏರಿಯಾ ಅದ. ಮತ್ತೆ ದವಾಖಾನೆ ಇಲ್ಲ ಆ ರೋಡ್ಗೆ. ಆ ಕಾರಣಕ್ಕೆ ನಾವು ಜಾಂಬೋಟಿಗೆ ಒಂದು ಚಲೋ ಹಾಸ್ಪಿಟಲ್ ಮಾಡ್ಕೊಡ್ರಿ. ಯಾಕಂದ್ರ ಆಕ್ಸಿಡೆಂಟ್ ಆಗಿದ್ರೆ ಒಂದ್ ಬೆಳಗಾವ್ ಹೋಗ್ಬೇಕು, ಇಲ್ಲ ಅಂದ್ರ ಧಾರವಾಡ ಹೋಗ್ಬೇಕು, ಪಣಜಿ ಹೋಗ್ಬೇಕು. ಈ ಕಡೆ ಧಾರವಾಡ ಹೋಗ್ಬೇಕು ಅಂದ್ರೆ ಪಣಜಿ ಹೋಗ್ಬೇಕು. ಮೇನ್ 2 ರೋಡ್ ಅದ ಅಂತ. ಈ ಕಡೆ ಧಾರವಾಡ, ಈ ಕಡೆ ಬೆಳಗಾವಿ, ಆ ಕಡೆ ಪಣಜಿ, ಆ ಕಡೆ ಪಣಜಿ. ಅದ ಒಂದು ಕುಂಬಾಡ ಅಂತ ಊರ ಅದ, ಅಲ್ಲೇ ಒಂದು ಹಾಸ್ಪಿಟಲ್ ಮತ್ತು ಜಾಂಬೋಟಿ ಒಂದು ಹಾಸ್ಪಿಟಲ್ ಮಾಡ್ಕೊಡ್ರಿ ಅಂತ ಒಂದು ಮನವಿ ಕೊಟ್ಟಿದ್ದ ನಾವು. ಮೊದಲು ದಿನೇಶ್ ಗುಂಡೂರಾವ್ ಇದ್ರು ಆರೋಗ್ಯ ಸಚಿವರು, ಸರಿ, ದಿನೇಶ್ ಗುಂಡೂರಾವ್ ಇದ್ರು. ಈಗ UT ಖಾದರ್ ಆಗಿದ್ದಾರೆ. ಏನಾದ್ರು UT ಖಾದರ್ನ ಭೇಟಿ ಆಗಿರ ಸರ್? ಈ ಅದ ಭೇಟ್ ಮಾಡಿ ಕೊಟ್ಟಿದ್ರಿ ಲೆಟರ್, ಅದ 2 ಹಾಸ್ಪಿಟಲ್ ಕೊಡ್ರಿ ಅಂತ. ಏನ್ ಬಂದಿದೆ ಉತ್ತರ? ಏನ್ ಬಂದಿದೆ? ನೋಡ್ತೇವೆ ಅಂತ ಹೇಳಿದ್ರು. ಏನ್ ನೋಡೋಣ. ಈ ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಗ್ರಾಮ ಪಂಚಾಯತಿ ಮುಗಿದಿದೆ. ಬಿಜೆಪಿ ಅಂಕಿ ಕೂಡ 2021ರಲ್ಲಿ ಬಿಜೆಪಿ ಸರ್ಕಾರ ಆಗಿದ್ದಾಗ ZPTP ಚುನಾವಣೆ ಮುಗಿದಿದೆ. ಕಾಂಗ್ರೆಸ್ ಸರ್ಕಾರ SIR ಮುಗಿದ ಮೇಲೆ ಮಾಡ್ತೇವೆ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ಮ ಚುನಾವಣೆಗೆ ಎಲ್ಲಾ ಕಾರ್ಯಕರ್ತರು ಮಾಡಿದ್ರು, ಕಾರ್ಯಕರ್ತರ ಚುನಾವಣೆ ಲೇಟ್ ಆಗ್ತಾ ಇದೆ. ಈಗ ಬಹುತೇಕ ಅದ SIR ಮುಗಿದ ಮೇಲೆ, ಯಾಕಂದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಇದೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವ್ರ ಪ್ರಾಜೆಕ್ಟ್ ಅದ. ಆ ಕಾರಣಕ್ಕೆ ಒಂದು ನಿಮಿತ್ತ ಆಗಿದೆ. ಈಗ ಬಹುತೇಕ ಈಗ SIR ಕರೆಕ್ಟ್ ಜೋರ್ ನಡೀತಾರೆ. ಈಗ ನಾವು ಸುದ್ದ ಎಲ್ಲಾ ಕಡೆ ಗಮನ ಕೊಟ್ಟ ಯಾವ ಮತದಾರ ಹೊರಗದಾರ
ಹೊರಗಿಂದ ನೆಕ್ಸ್ಟ್ ಅವ್ರಿಗೆ ಏನ್ ನಮ್ಮ ಕರ್ನಾಟಕದಿಂದ ಏನ್ ಬೆನಿಫಿಟ್ ಸಿಕ್ಕಾಕ ಅವರು ಇಲ್ಲೇ ರಿಜಿಸ್ಟರ್ ಮಾಡಿದ್ರೆ ಚಲೋ ಅಂತ ಒಂದು ಮೆಸೇಜ್ ಕೊಟ್ಟ ಬಹುತೇಕ ಏನ ಆ, ಮಯತ್ ಅಂದ್ರ ಮೃತ ಡೆತ್ ಡೆತ್ ಪೋತಿ ಆದಂತವ್ರು ಮತ್ತು ಹೊಸ ಏನ್ ಹೊಸದಾಗಿ ಬರ್ತಾರಲ್ಲ, ಮ್ಯಾರೇಜ್ ಆಗಿ ಹೊಸದಾಗಿ ಚೇಂಜ್ ಆಗಿ ಎಲ್ಲದ ಕ್ಲಿಯರ್ ಆಗ್ತಾರೆ. Yes, ಮತ್ತೆ ಸರಿ ಒಂದ ಏನ್ ಇಲೆಕ್ಷನ್ ಆಗಿದ್ರೆ ಪರ್ಸೆಂಟೇಜ್ ಹೆಚ್ಚಾಗ್ತದೆ. SIR ಮುಗಿತಾರ ಈಗ ಸೆಪ್ಟೆಂಬರ್ ತನಕ. SIR ಆಗಿದ್ಮೇಲೆ ಏನು ಚುನಾವಣೆ ಮಾಡಾಕ ಅವ್ರಿಗೆ ಗವರ್ಮೆಂಟ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಬರಂಗಿಲ್ಲ ಅಂತ ಅನಸ್ತೆ. Yes. ಸರಿ ಸರ್, ನನ್ನ ಕೊನೆಯದಾಗಿ ಹ್ಮ್. ವಿಠ್ಠಲ್ ಹಲಗೇಕರ್ ಅವ್ರ ಬಗ್ಗೆ ಕ್ಷೇತ್ರದಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಸಮಿತಿ ಒಳಗಿದ್ರು, ಸಮಿತಿಯಿಂದ ಬಿಜೆಪಿಗೆ ಬಂದ್ರು, ಮುಂದೆ ಕಾಂಗ್ರೆಸ್ಗೆ ಹೋಗ್ಬಹುದಾ ಅಂತ ಕೇಳ್ತಾ ಇದ್ದಾರೆ. ಹೌದಾ ಸರ್? ಇಲ್ಲ ಇಲ್ಲ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಜೊತೆ ನಾವು- ಬಹಳ ಇಲ್ಲ, ಆಪ್ತರಾಗಿದ್ದಾರೆ. ಇಲ್ಲ. ನಾವು ಸತೀಶ್ ಜಾರಕಿಹೊಳಿ ಇರ್ಲಿ ಮತ್ತ ಯಾರು ಕಾಂಗ್ರೆಸ್ ಲೀಡರ್ ಇರ್ಲಿ ಅವರು ಸರ್ಕಾರ ಅದ. ಈಗ ನಮ್ಮ ಪರಿಸ್ಥಿತಿ ಹೆಂಗ ಅದ, ನಮ್ಮ ಮಂದಿ ಸಲುವಾಗಿ ನಾವು ನಮಸ್ಕಾರ ಎಲ್ಲಾರಿಗೆ ನಮಸ್ಕಾರ ಮಾಡ್ತೀವಿ. ಅದ ಕಾರಣ ಅವರು ಏನ ಮಂದಿ ಏನ ಅಪೋಸಿಟ್ ಮಂದಿ ನಮ್ಮ ಪಕ್ಷದ ಮಂದಿ ಅವ್ರು ಸಮೀಪ ಅದಾರ ಅಂತ ಹೇಳಿದ್ರೆ ಸಮೀಪ ಇರಬೇಕು. ಯಾಕಂದ್ರೆ ಯಾರು ಸರ್ಕಾರ ಇರ್ತಾರ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಮ್ದ ಕೆಲಸ ಆಗ್ತಾರ, ಇಲ್ಲ ಅಂದ್ರ ಕೆಲಸ ಆಗಂಗಿಲ್ಲ. ಅದ ಕಾರಣ ನಾವು ಎಲ್ಲಾರ ಜೊತೆ Yes. ನಾವು ಆಮೇಲೆ ನಮಸ್ಕಾರ ಇದಕ್ಕೆ ಮಾಡಿ ಅದ ಕೆಲಸ ತಗೊಂಡ್ ಬರ್ತೇವೆ. Yes. ಇದಕ್ಕೆ ನಿಮ್ ಪಕ್ಷದವ್ರು ಹೇಳ್ತಾ ಇದ್ದಾರೆ, ನಮ್ಮ ವಿಠ್ಠಲ್ ಹಲಗೇಕರ್ ಅವರು ಮಂದಿಗೋಸ್ಕರ ಕಾಲ್ ಬೀಳ್ತಾರೆ. ಅಂದ್ರೆ ಮಂದಿ ಕೆಲ್ಸಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕಾಲು ಬಿದ್ದು ಕೆಲಸ ತಗೊಂಡ್ ಬರ್ತಾರೆ. ಆದ್ರೆ ಇವರು ಪಕ್ಷ ಬಿಡಂಗಿಲ್ಲ. ಆದ್ರೆ ವಿಠ್ಠಲ್ ಹಲಗೇಕರ್ ಎಲ್ಲಿ ಇರ್ತಾರೆ ಅಲ್ಲಿ ಅವ್ರಿಗೆ ಗೆಲುವು ಶಾಶ್ವತ ಅಂತ ಹೇಳ್ತಾರೆ. ಹೌದಾ ಸರ್? ಈಗ ಇದು ಇಲೆಕ್ಷನ್ ಪರ್ಪಸ್ಗೆ ನಾವು ಏನ್ ಪಾಲಿಟಿಕ್ಸ್ ಮಾಡಂಗಿಲ್ಲ. ನಮ್ಮ ಮಂದಿಗೆ ಏನ್ ಚಲೋ ಅದಾರಲ್ಲ ಅದ ನಾವು ಮಾಡ್ತೀವಿ. ಮಂದಿ ಸಲುವಾಗಿ ನಾವು ದುಡ್ತೇವೆ. ಮಂದಿ ಸಲುವಾಗಿ ಈಗ ಹೆಂಗ ಇದು ಪಾಲಿಟಿಕ್ಸ್ ಹೆಂಗ್ ಮಾಡ್ಬೇಕು, ನಮ್ ರಾಮದಾಸ್ ಸ್ವಾಮಿ ಹೇಳಿದ್ರು, ಶುದ್ಧ ರಾಜಕಾರಣ ಮಾಡ್ರಿ. ಶುದ್ಧ ಅಂದ್ರ ಪ್ಯೂರ್ Yes. ಪ್ಯೂರ್ ಪಾಲಿಟಿಕ್ಸ್ ಮಾಡ್ರಿ ಅಂತ ಹೇಳ್ತಾರೆ. ಪ್ಯೂರ್ ಅಂದ್ರೆ ಏನ, ನೀವು ಹಿಂದೆ ಮುಂದೆ ಏನ್ ಬೆನಿಫಿಟ್ ಸಿಗ್ತಾರ, ಏನ್ ಅವ್ರಿಗೆ ತ್ರಾಸ ಕೊಡ್ಬೇಕು ಆ ಪ್ರಕಾರ ಮಾಡಿದ್ರ ರಾಜಕಾರಣ ಅಲ್ಲ, ರಾಜಕಾರಣ ಅಲ್ಲ. ಅಭಿವೃದ್ಧಿಯಲ್ಲಿ ನಮ್ ರಾಜಕಾರಣ. ತಾಲೂಕಾಗೆ ಏನ್ ಪರಿಸ್ಥಿತಿ ಅದ, ನಮ್ ಮಂದಿ ಹೆಂಗ ಅದ, ನಾವ್ ಹೆಂಗಿತ್ತು ಆ ಪ್ರಕಾರ ಮಂದಿಗೆ ತ್ರಾಸ ಆಗಬಾರ್ದು. ನಮ್ಮ ವ್ಯವಸ್ಥೆನಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದ ಜನತೆ, ಆ ಅವಕಾಶದಿಂದ ನಾವು ಅವ್ರಿಗೆ ಸೇವಾ ಮಾಡ್ಬೇಕು. Yes. ನಾ ಈಗ MLA ಅದ, ಈಗ ಇವ್ರ ಮುಂಚೆ ನಾವು ಏನೂ ಇಲ್ಲ, ಅದ ನಾವು ಕೆಲಸ ಮಾಡಿ ಬಂದಿದ್ದೆ. ಈಗ ಹಿಂದೆ ಅಲ್ಲ ಅಂಜಲಿ ಲಿಂಬಾಳ್ಕರ್ ಅವ್ರು ಇದ್ದಾಗ ನಿಮ್ಮ ತಾಲೂಕ್ ಹೆಂಗಿತ್ತು, ಈಗ ನೀವು ಬಂದ ಮೇಲೆ ಜನ ಮಾತನಾಡ್ತಾರೆ ವಿಠ್ಠಲ್ ಹಲಗೇಕರ್ ಅಂದ ತಕ್ಷಣ ಅಭಿವೃದ್ಧಿ ಹರಿಕಾರ. ವಿಠ್ಠಲ್ ಹಲಗೇಕರ್ ಅಂದ್ರೆ ಅವರು ಅಭಿವೃದ್ಧಿ ಮಾಡೋದ್ರಲ್ಲಿ ಪಾತ್ರ ಅಂತ ಜನ ಮಾತನಾಡ್ತಾ ಇದಾರೆ. ಲಾಸ್ಟ್ ಟೈಮ್ MP ಇದ್ದಿರ್ತಕ್ಕಂತ ನಿಮ್ಮ ಮಂಗಳ ಅಂಗಡಿಯವರು ಇದ್ರು, ಈಗ ಜಗದೀಶ್ ಶೆಟ್ಟರ್ ಇದ್ದಾರೆ. MP ಫಂಡ್ ನಿಂದ ಖಾನಾಪುರಕ್ಕೆ ಏನು ಬಂದಿದೆ ಸರ್? MP ಫಂಡ್ದಿಂದ ಏನ ಅವ್ರದ್ದು ಪ್ರತ್ಯೇಕ ಮಂದಿರ್ಗೆ ರಸ್ತೆಗೆ ಅವ್ರ ಫಂಡ್ ಎಷ್ಟು ಬರ್ತಾರ ಅವ್ರು ಕೊಟ್ಟಿದ್ದಾವೆ. ಮತ್ತು PM ಅಂದಾಜು ಎಷ್ಟು ಬಂದಿರ್ಬೋದು ನಿಮ್ ತಾಲೂಕಿಗೆ? ಏನ್ ಅದ ಕ್ಯಾಲ್ಕುಲೇಟ್ ನಾವು ಮಾಡಿಲ್ಲ. ಸಾರಿ, ಈ ಖಾನಾಪುರಕ್ಕೆ ಅಂಜಲಿ ಇದು ಮಂಗಳ ಅಂಗಡಿ ಬರೋದಿಲ್ಲ, ಜಗದೀಶ್ ಶೆಟ್ಟರ್ ಬರೋದಿಲ್ಲ. ಮೊದಲು ಅನಂತಕುಮಾರ್ ಹೆಗಡೆ ಇದ್ರು, ಈಗ ಕಾಗೇರಿ ಸಾಹೇಬ್ ವಿಶ್ವೇಶ್ವರ ಕಾಗೇರಿ ಅವರಾಗಿದ್ದಾರೆ. ಕಾಗೇರಿ ಅದ. ಕಾಗೇರಿ ಅವರಿಂದ ಏನ್ ಫಂಡ್ ಬಂದಿದೆ ಸರ್ ಇಲ್ಲಿ? ಪ್ರತಿ ವರ್ಷ ಅವ್ರದ್ದು ಫಂಡ್ ಕೊಡ್ತಾರ. ಅವ್ರು ಮಂದಿ ಅಲ್ಲೇ ಭೇಟಿ ಮಾಡಿ ಅವ್ರದ್ದು ಸೆಪರೇಟ್ ಅವರು ಮಾಡ್ತಾರೆ. ಎಸ್, ಓಕೆ, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಮುಂದಿನ ಚುನಾವಣೆ ಬಗ್ಗೆ, MP ಮತ್ತು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಷ್ಟು ಸೀಟ್ ಗೆಲ್ಲಬಹುದು ನೀವು? ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ZPTPಯಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು? ಗ್ರಾಮ ಪಂಚಾಯತಿಯಲ್ಲಿ ಪಕ್ಷ ಇಲ್ಲ, ಬೆಂಬಲಿತದ ವ್ಯಕ್ತಿ ಇರ್ತಾರೆ. ಆಮೇಲೆ ವಿಧಾನಸಭೆಯಲ್ಲಿ ಬಿಜೆಪಿ ಆಡಳಿತದಲ್ಲಿ ಇಲ್ಲ, ವಿರೋಧ ಪಕ್ಷದಲ್ಲಿ ಇದ್ದೀರಿ. ನಮ್ಮ ಖಾನಾಪುರ ಕ್ಷೇತ್ರ ಹೆಂಗ ಅದಾರ, ನಾವು ಎಲ್ಲ ಸಂಘಟನದಿಂದ ನಾವು ಕೆಲಸ ಮಾಡ್ತೀವಿ. ಪ್ರತಿ ಊರಿಗೆ ಏನ ಅವ್ರದ ಕಾರ್ಯಕ್ರಮ ಇರ್ತಾರೆ, ಯಾವ ಕಾರ್ಯಕ್ರಮ ಇರ್ಲಿ, ಸಣ್ಣ ಪುಟ್ಟ ಏನ್ ಕಾರ್ಯಕ್ರಮ ಇದ್ರ ನಮ್ಮ ಪಾರ್ಟಿ ಮಂದಿ ಏನ್ ಸಂಘಟನೆಯಲ್ಲಿ ಅದಾರ ಅವ್ರು ಎಲ್ಲ ಅಲ್ಲೇ ಹೋಗ್ತಾರೆ. ಏನ್ ನಾಟಕ ಇದ್ರ ಅಲ್ಲೇ ಹೋಗ್ತಾರೆ.
ಅವ್ರ ಏನ ಕಾರ್ಯಕ್ರಮ ಇರ್ತಾವ ಅವ್ರಿಗೆ ಸಹಭಾಗಿ ಆಗ್ತಾರೆ. ಎಸ್ ಆ ಕಾರಣಕ್ಕೆ ನಮ್ಮ ಪಕ್ಷದ ದೊಡ್ಡ ಪಕ್ಷ ಅದ. ಯಾರ ಒಂದು ಸಂಘಟನೆಯ ಕಾರ್ಯಕರ್ತ ಇರ್ತಾರೆ, ಅವ್ರಿಗೆ ಒಂದು ಸಂಘಟನೆ ಪದ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ದೊಡ್ಡ ಸಮಸ್ಯೆ. ಆ ಪ್ರಕಾರ ನಮ್ಮ ಕಾರ್ಯಕರ್ತೆ ಅದ. ಆ ಕಾರಣಕ್ಕೆ ಈ ಖಾನಾಪುರ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಿಟ್ಟು ಯಾರು ಬರಾಕ ಸಾಧ್ಯ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ವಿಠಲ್ ಹಲ್ಗೆ ಸರ್. ಇಷ್ಟೊತ್ತಿನವರೆಗೆ ನಮ್ಮ ಜೊತೆ ನ್ಯೂಸ್ 43 ಇಂಡಿಯಾ ಮತ್ತೆ ಇನ್ ಸರ್ವೆಗೆ ಮಧ್ಯದಲ್ಲಿ ಜನ ಬರ್ತಾ ಇದ್ರು, ಅವ್ರ ಮಂದಿ ಮಾತಾಡಕಂತ ಹೋದ್ರಿ, ಮತ್ತು ಕರೆಂಟಿನ ಸಮಸ್ಯೆ ಆಯ್ತು. ಎಲ್ಲಾ ಸಮಸ್ಯೆ ಆದ್ರೂ ಕೂಡ ನೀವು ತಾಳ್ಮೆಯಿಂದ, ನೆಮ್ಮದಿಯಿಂದ ಮತ್ತು ಇಷ್ಟು ಖುಷಿಯಾಗಿದ್ದೀರಿ. ಆದಷ್ಟು ಬೇಗ ನಿಮ್ಮ ಸರ್ಕಾರ ಬರಲಿ, ನೀವು ಕೂಡ ಒಂದು 2ನೇ ಬಾರಿಗೆ ಶಾಸಕರಾಗಿ ಸಚಿವರಾಗಲಿ ಮತ್ತು ಖಾನಾಪುರಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ಮಾಡೋದ್ರಲ್ಲಿ ಪಾತ್ರ ವಹಿಸ್ಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈನ್ ಸರ್. 28ಕ್ಕೆ ನಿಮಗೆ ಅಧಿಕಾರ ಸಿಗುವಂತ ಅವಕಾಶ ಭಗವಂತ ಮಾಡಿಕೊಡ್ಲಿ. ನಮಸ್ತೆ. ಥ್ಯಾಂಕ್ ಯು.